ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭ ಸಂಜೆ. ಈ ಪರಿಶುದ್ಧವಾದ ಆರಾಧನೆಗೆಂದು ನಿಮ್ಮನ್ನು ನಾನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಕ್ಷಣ ಹೊತ್ತು ನಾವು ಪ್ರಾರ್ಥನಾ ಪೂರ್ವಕವಾಗಿ ನಮ್ಮನ್ನು ನಾವು ಆರಾಧನೆಗೆ ಸಿದ್ಧ ಮಾಡಿಕೊಳ್ಳೋಣ. ನಮ್ಮ ಕಣ್ಣುಗಳನ್ನು ಮುಚ್ಚಿ, ನಮ್ಮ ತಲೆಗಳನ್ನು ತಗ್ಗಿಸಿ, ನಮ್ಮ ಹೃದಯ ಮನಸ್ಸನ್ನು ದೇವರ ಕಡೆಗೆ ಕೇಂದ್ರೀಕರಿಸಿ ಆರಾಧನೆಗೆ ಸಿದ್ಧವಾಗೋಣ. ದೇವರು ನಮ್ಮ ಆಶ್ರಯ ದುರ್ಗವಾಗಿದ್ದಾನೆ. ಆತನ ಮೇಲೆ ಇಡುವಂತಹ ನಂಬಿಕೆಯು ಎಂದಿಗೂ ನಿಷ್ಫಲವಾಗುವುದಿಲ್ಲ. ಕರ್ತನಲ್ಲಿ ಪಡುವಂತ ಪ್ರಯಾಸವೂ ಸಹ ನಿಷ್ಫಲವಾಗುವುದಿಲ್ಲ. ಕ್ರಿಸ್ತನನ್ನು ಅತ್ಯಧಿಕವಾಗಿ ಆತುಕೊಳ್ಳೋಣ. ಆತನಲ್ಲಿ ನಂಬಿಕೆ, ವಿಶ್ವಾಸ, ಭರವಸೆ, ನಿರೀಕ್ಷೆಗಳಿಂದ ನಾವು ಬದುಕುವಂತವರಾಗಿರೋಣ. ದೇವರೊಬ್ಬ ನಮ್ಮೊಂದಿಗಿದ್ದು ಇರುವುದಾದರೆ ನಮ್ಮನ್ನೆದುರಿಸುವವರು ಯಾರು ಎಂಬುದಾಗಿ ನಾವು ತಿಳಿದಿದ್ದೇವೆ. ನಮ್ಮ ಪ್ರಸ್ತುತ ಜಗತ್ತಿನ ಪರಿಸ್ಥಿತಿ, ನಮ್ಮ ಜೀವನವನ್ನು ಅವಲೋಕನ ಮಾಡಿಕೊಳ್ಳುವಾಗ ಭಯ, ಭೀತಿ, ಹೆದರಿಕೆಯ ವಾತಾವರಣವಿದೆ. ಎಲ್ಲಿ ನಮ್ಮ ಪ್ರಾಣವು ನಮ್ಮಿಂದ ಬಿಟ್ಟು ಹೋಗುತ್ತದೆ ಎನ್ನುವಂಥದ್ದು ಇದೆ. ಗೊಂದಲಮಯ ವಾತಾವರಣದಲ್ಲಿ ನಾವಿದ್ದೇವೆ. ಆದರೆ ದೇವರು ನಮ್ಮನ್ನು ಬಲಪಡಿಸಿ ಭರವಸವನ್ನು ನೀಡುವವನಾಗಿದ್ದಾನೆ. ಆತನು ನಮಗೆ ತನ್ನ ಶಕ್ತಿಯನುಸಾರವಾಗಿ, ಸಾಮರ್ಥ್ಯಕ್ಕನುಸಾರವಾಗಿ ನಮ್ಮನ್ನು ರಕ್ಷಿಸುವವನಾಗಿದ್ದಾನೆ, ಕಾಪಾಡುವವನು ಸಹ ಆಗಿದ್ದಾನೆ. ದೇವರು ನಮಗೆ ಆಶ್ರಯ ದುರ್ಗವು, ಭದ್ರವಾದ ಕೋಟೆಯು, ಗುರಾಣಿಯು, ಬಂಡೆಯು ಆಗಿರುವುದರಿಂದ ಚಿಂತೆ ಮಾಡಬೇಡ್ರಿ, ಭಯ ದಿಗಿಲು ಪಡಬೇಡ್ರಿ, ಹೆದರಬೇಡ್ರಿ ಪ್ರಿಯರೇ. ದೇವರು ನಿಮ್ಮನ್ನು ಸದಾ ಕಾಲವು ಕರುಣಿಸಿ ಕಾಪಾಡಿ ಜೀವದ ನುಡಿಯುವ ಹಾಗೆ ಮಾಡುವವನಾಗಿದ್ದಾನೆ. ದೇವರನ್ನೇ ನಿರೀಕ್ಷಿಸಿರಿ. ನಿಮ್ಮ ಹೃದಯವು ದೇವರನ್ನೇ ದೃಷ್ಟಿಸಿ ನೋಡುವಂತಹದ್ದು. ಕ್ರಿಸ್ತನ ವಾಕ್ಯಕ್ಕಾಗಿ ತವಕ ಪಡ್ರಿ. ಕ್ರಿಸ್ತನ ನಮಗೋಸ್ಕರ ಇರುವುದರಿಂದ, ಆತನು ಆದಿಯೂ ಅಂತ್ಯವೂ ಆಗಿರುವುದರಿಂದ ನಮ್ಮ ಪ್ರಾರ್ಥನೆಗಳನ್ನು ಕೇಳುತ್ತಾನೆ, ಉತ್ತರಿಸುತ್ತಾನೆ, ಬಲಪಡಿಸುವವನಾಗಿದ್ದಾನೆ. ಈ ಆರಾಧನೆಯೂ ಸಹ ನಮಗೆ ದೇವರ ವಾಕ್ಯದ ಬಲವನ್ನು ಹೊಂದಿಕೊಳ್ಳುವುದಕ್ಕೆ, ಆತನ ಮಹಿಮೆಯುಳ್ಳ ನಾಮದ ಘನತೆಗೋಸ್ಕರವಾಗಿ ಜೀವಿಸುವುದಕ್ಕೆ ಸಹಾಯವನ್ನು ಅನುಗ್ರಹಿಸಲಿ. ಈ ದಿನದ ಆರಾಧನೆಯ ಆರಂಭ ತಂದೆ, ಕುಮಾರ, ಪವಿತ್ರಾತ್ಮನೆಂಬ ದೇವರ ನಾಮದಲ್ಲಿ ಆರಂಭವಾಗಲಿ. ಆಮೆನ್. ನಮ್ಮೆಲ್ಲರಿಗೂ ಚಿರಪರಿಚಯವಾದಂತಹ ಗೀತೆ ಹಲ್ಲೆಲೂಯ ಸ್ತುತಿ ಮಾಡಿರಿ, ನಮ್ಮ ಯೇಸುವಿಗೆ ಸ್ತೋತ್ರ ಮಾಡಿರಿ ಎಂಬ ಸ್ತುತಿ ಗೀತೆಯನ್ನು ಹಾಡೋಣ. ದೇವರನ್ನು ಘನಪಡಿಸೋಣ. ಹಲ್ಲೆಲೂಯ ಸ್ತುತಿ ಮಾಡಿರಿ, ಯೇಸುವಿಗೆ ಸ್ತುತಿ ಮಾಡಿರಿ. ಹಲ್ಲೆಲೂಯ ಸ್ತುತಿ ಮಾಡಿರಿ, ನಮ್ಮ ಯೇಸುವಿಗೆ ಸ್ತೋತ್ರ ಮಾಡಿರಿ. ಹಲ್ಲೆಲೂಯ ಸ್ತುತಿ ಮಾಡಿರಿ, ನಮ್ಮ ಯೇಸುವಿಗೆ ಸ್ತೋತ್ರ ಮಾಡಿರಿ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ.
ಶಿಲುಬೆಯ ಯಜ್ಞಾದಿ ನಿನ್ನ ರಕ್ತವ ಸುರಿಸಿದೆ. ಆ ಶಿಲುಬೆಯ ಯಜ್ಞಾದಿ ನಿನ್ನ ರಕ್ತವ ಸುರಿಸಿದೆ. ಪಾಪ ನಿವಾರಿಸಿ ಶುದ್ಧೀಕರಿಸಿ ರಕ್ಷಣೆ ನೀಡಿದೆ. ಪಾಪ ನಿವಾರಿಸಿ ಶುದ್ಧೀಕರಿಸಿ ರಕ್ಷಣೆ ನೀಡಿದೆ. ಹಲ್ಲೆಲೂಯಾ ಸ್ತುತಿ ಮಾಡಿರಿ, ಯೇಸುವಿಗೆ ಸ್ತೋತ್ರ ಮಾಡಿರಿ. ನನ್ನ ಜೀವಿತದೆ ಸದಾ ನಿನ್ನನ್ನೇ ಸ್ಮರಿಸುವೆನು. ನನ್ನ ಜೀವಿತದೆ ಸದಾ ನಿನ್ನನ್ನೇ ಸ್ಮರಿಸುವೆನು. ನಿನ್ನಾತ್ಮ ಹೊಂದಿ ನಿನ್ನ ಚಿತ್ತ ಅರಿತು ಮಾಡುವೆ ನಾನೆಂದು. ನಿನ್ನಾತ್ಮ ಹೊಂದಿ ನಿನ್ನ ಚಿತ್ತ ಅರಿತು ಮಾಡುವೆ ನಾನೆಂದು. ಹಲ್ಲೆಲೂಯಾ ಸ್ತುತಿ ಮಾಡಿರಿ, ನಮ್ಮ ಯೇಸುವಿಗೆ ಸ್ತೋತ್ರ ಮಾಡಿರಿ. ಹಲ್ಲೆಲೂಯಾ ಹಲ್ಲೆಲೂಯಾ ಯೇಸುವ ನಂಬಿರಿ, ನಿಜ ರಕ್ಷಣೆ ಹೊಂದಿರಿ. ಯೇಸುವ ನಂಬಿರಿ, ನಿಜ ರಕ್ಷಣೆ ಹೊಂದಿರಿ. ನಿತ್ಯ ಭಾಗ್ಯವ ಪಡೆದಿರಿ ಎಂಬ ವಾರ್ತೆಯ ಸಾರುವೆನು. ನಿತ್ಯ ಭಾಗ್ಯವ ಪಡೆಯಿರಿ ಎಂಬ ವಾರ್ತೆಯ ಸಾರುವೆವು. ಹಲ್ಲೆಲೂಯಾ ಸ್ತುತಿ ಮಾಡಿರಿ, ನಮ್ಮ ಯೇಸುವಿಗೆ ಸ್ತೋತ್ರ ಮಾಡಿರಿ. ಹಲ್ಲೆಲೂಯಾ 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 ತೀರಲು ಭೂಯಾತ್ರೆ ನಿನ್ಬಳಿ ನಾ ಬರುವೆನು. ತೀರಲು ಭೂಯಾತ್ರೆ ನಿನ್ಬಳಿ ನಾ ಬರುವೆನು. ನಿತ್ಯ ಬಿಡಾರದೆ ನಿನ್ನಯ ಸ್ತುತಿಸುತ್ತ ನಿತ್ಯವು ವಾಸಿಸುವೆ. ನಿತ್ಯ ಬಿಡಾರದೆ ನಿನ್ನನ್ನು ಸ್ತುತಿಸುತ್ತ ನಿತ್ಯವು ವಾಸಿಸುವೆ. ಹಲ್ಲೆಲೂಯಾ ಸ್ತುತಿ ಮಾಡಿರಿ, ನನ್ನ ಯೇಸುವಿಗೆ ಸ್ತೋತ್ರ ಮಾಡಿರಿ.
ಮಾಡೋಣ. ಸದಾ ನಮ್ಮನ್ನು ಕಾಯುವಂತ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ತಂದೆ. ಸಂಜೆಯ ಜಾವಕ್ಕೋಸ್ಕರವಾಗಿ ನನಗೆ ಸ್ತೋತ್ರವಾಗಲಿ. ಸಮಯದಲ್ಲಿ ನಿನ್ನನ್ನು ಆರಾಧಿಸಲು, ಘನಪಡಿಸಲು ನಾವೀಗ ಸೇರಿ ಬಂದಿರುತ್ತೇವೆ. ನಮ್ಮ ವಾಕ್ಯವನ್ನು ನಾವು ಧ್ಯಾನ ಮಾಡಲಿಕ್ಕಿರುವಂತಹ ವಿಷಯವನ್ನು ಮನನ ಮಾಡಿಕೊಂಡು ಅದರಂತೆ ಜೀವಿಸಲು ನಮಗೆ ಸಹಾಯವನ್ನು ದಯಪಾಲಿಸು. ಇದನ್ನೆಲ್ಲ ನಮ್ಮೊಂದಿಗಿದ್ದುಕೊಂಡು ಕಾಪಾಡಿದ್ದಿ, ನಮ್ಮನ್ನು ಬಲಪಡಿಸಿದ್ದಿ. ನಿನಗೆ ಅನಂತ ಉಪಕಾರಗಳನ್ನು ಹೇಳುತ್ತೇವೆ ದೇವ. ನಾವು ಮಾಡಿರುವಂತಹ ತಪ್ಪು ಅಪರಾಧಗಳನ್ನು ಮನ್ನಿಸು. ನಮ್ಮ ಪಾಪ ಕ್ಷಮಾಪಣೆಯನ್ನು ನಮಗೆ ದಯಪಾಲಿಸಿಕೊಟ್ಟು ನಿನ್ನ ಆಶೀರ್ವಾದದಿಂದ ತುಂಬಿಸಿ ನಡೆಸು. ಎಲ್ಲ ಕೇಡು, ಗಂಡಾಂತರ, ತೊಂದರೆ, ಸಮಸ್ಯೆಗಳಿಂದ ತಪ್ಪಿಸಿ ಕಾಯ್ದು ಕಾಪಾಡಿ ನಿನ್ನ ಪ್ರೀತಿ ಮಮತೆ ವಾತ್ಸಲ್ಯದ ಮೂಲಕವಾಗಿಯೂ ನಿನ್ನ ಎಲ್ಲ ವಿಧವಾದಂತಹ ಅದ್ಭುತ ಮಹತ್ವಗಳಿಂದಲೂ ನಮ್ಮನ್ನು ಆಶೀರ್ವದಿಸಿದ್ದಿ, ಬಲಪಡಿಸಿದ್ದಿ. ಕೊಟ್ಟಂತ ಆರೋಗ್ಯಕ್ಕೋಸ್ಕರವಾಗಿ ಸ್ತೋತ್ರ. ಜೀವದಿಂದ ಇಳಿದಿರುವ ಹಾಗೆ ಮಾಡಿದಕ್ಕೋಸ್ಕರವಾಗಿ ಸ್ತೋತ್ರವಾಗಲಿ. ನಿನ್ನ ಕೃಪೆ, ನಿನ್ನ ದಯೆ ನಿರಂತರವೂ ನಮ್ಮನ್ನು ಬಿಗಿಯಾಗಿ ಹಿಡಿದುಕೊಂಡು ಕಾಪಾಡು. ನಿನ್ನ ಆತ್ಮನು ನಮ್ಮ ಸಂಗಡ ಇದ್ದುಕೊಂಡು ನಮ್ಮನ್ನು ಆಶೀರ್ವದಿಸಿ ನಿನ್ನ ಮಾರ್ಗದಲ್ಲಿ ಮುನ್ನಡೆಸಲಿ ಸ್ವಾಮಿ. ನಾವು ಸಾಕ್ಷಿಯುತ ಮಕ್ಕಳಾಗಿ ಮಾದರಿಯಾಗಿ ನಿನಗೆ ಈ ಲೋಕದಲ್ಲಿ ಜೀವಿಸುವುದಕ್ಕೆ ಸಹಾಯ ಮಾಡು. ನಾವು ಸದಾ ನಿನ್ನನ್ನು ಸ್ಮರಿಸುತ್ತಾ ನಿನ್ನ ವಾಕ್ಯದ ಪ್ರಕಾರ ಜೀವಿಸುವ ಹಾಗೆ, ನಿನ್ನ ನಂಬಿ ನಿನ್ನನ್ನು ವಿಶ್ವಾಸವಿಟ್ಟು ನಿನ್ನ ಮಾರ್ಗದಲ್ಲಿ ಜೀವಿಸುವುದಕ್ಕೆ ಸಹಾಯ ಮಾಡು. ಈ ಆರಾಧನೆಯ ಪ್ರಾರಂಭದಿಂದ ಅಂತ್ಯದ ತನಕ ವಾಕ್ಯದ ಧ್ಯಾನದಲ್ಲೂ ನಮ್ಮೊಂದಿಗಿದ್ದುಕೊಂಡು ನಮ್ಮನ್ನು ಬಲಪಡಿಸಿ ಮುನ್ನಡೆಸು ಸ್ವಾಮಿ. ಶುಭವು ಕೃಪೆಯು ನಮ್ಮೆಲ್ಲರೂ ನಿಂಬಾಲಿಸುವ ಹಾಗೆಯೂ ನಿನ್ನ ದಯೆ ಕರುಣೆ ನೆತ್ತಿಗೂ ಬಿಡದೆ ಹಿಡಿದುಕೊಂಡಿರ್ಲಿಕ್ಕಾಗುವ ಹಾಗೆ ನಮ್ಮನ್ನು ಉದ್ಧರಿಸು. ಆರೋಗ್ಯ, ಸಮಾಧಾನ, ಸಂತೋಷವನ್ನು ದಯಪಾಲಿಸು. ಎಲ್ಲ ಘನವೂ ಮಾನು ಮಹಿಮೆ ನಿನಗೊಬ್ಬನಿಗೆ ಸಲ್ಲಿಸ್ತಾ ಯೇಸುವಿನ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡುತ್ತೇವೆ. ಆಮೆನ್. ಇದಕ್ಕೆ ಆರಿಸಲ್ಪಟ್ಟಂತಹ ದೇವರ ವಾಕ್ಯದ ಭಾಗವನ್ನು ಆಲಿಸೋಣ. ಮತ್ತಾಯನ ಸುವಾರ್ತೆ 8ನೇ ಅಧ್ಯಾಯ 23ರಿಂದ 27ನೇ ವಚನದವರೆಗೆ. ಮತ್ತಾಯನ ಸುವಾರ್ತೆ 8ನೇ ಅಧ್ಯಾಯ 23ನೇ ವಚನದಿಂದ 27ನೇ ವಚನದವರೆಗೆ ಆಲಿಸೋಣ. ಆತನು ದೋಣಿಯನ್ನು ಹತ್ತಿದಾಗ ಆತನ ಶಿಷ್ಯರು ಆತ ಹಿಂದೆ ಹೋದರು. ಅವರು ಹೋಗುತ್ತಿರುವಾಗ ಸಮುದ್ರವು ಅಲ್ಲಕಲ್ಲೋಲವಾಗಿ ದೋಣಿಯು ತೆರೆಗಳಿಂದ ಮುಚ್ಚಿಹೋಯಿತು. ಆದರೆ ಆತನು ನಿದ್ದೆ ಹತ್ತಿ ಮಲಗಿದ್ದನು. ಅವರು ಹತ್ತಿರ ಬಂದು ಆತನನ್ನು ಎಬ್ಬಿಸಿ, ಸ್ವಾಮಿ, ಕಾಪಾಡು, ಸಾಯುತ್ತೇವೆ ಅನ್ನಲಾಗಿ ಆತನು ಅವರಿಗೆ, ಅಲ್ಪ ವಿಶ್ವಾಸಿಗಳೇ, ಯಾಕೆ ಧೈರ್ಯಗೆಡುತ್ತೀರಿ ಎಂದು ಹೇಳಿ ಎದ್ದು ಗಾಳಿಯನ್ನು ಸಮುದ್ರವನ್ನು ಗದರಿಸಿದನು. ಆಗ ಎಲ್ಲ ಶಾಂತವಾಯಿತು. ಆ ಜನರು ಬೆರಗಾಗಿ, ಈತನು ಎಂಥವನಾಗಿರಬಹುದು, ಗಾಳಿಯೂ ಸಮುದ್ರವೂ ಸಹ ಈತನು ಹೇಳಿದ ಹಾಗೆ ಕೇಳುತ್ತವಲ್ಲ ಅಂದರು ಎಂಬ. ಕ್ರಿಸ್ತನೇ, ನಿನಗೆ ಸ್ತೋತ್ರವಾಗಲಿ. ನಮ್ಮನ್ನು ನಾವು ವಾಕ್ಯ ಸಂದೇಶಕ್ಕೆ ಸಿದ್ಧ ಮಾಡಿಕೊಳ್ಳುವ ಸ್ತುತಿಗೀತೆಗಳಲ್ಲಿ, ಓ ಪ್ರಿಯ ಯೇಸುವೆ, ನೀನನ್ನ ನಾಯಕ, ಘೋರಾಂಧಕಾರದ ಕಣಿವೆಯಲ್ಲಿ
ನೀ ನನ್ನ ಸಹಾಯಕ ಎಂಬ ಗೀತೆಯನ್ನು ಹಾಡೋಣ. ಯೇಸುವೇ, ನೀ ನನ್ನ ನಾಯಕ. ಪ್ರಿಯ ಯೇಸುವೇ, ನೀ ನನ್ನ ನಾಯಕ. ಘೋರಾಂಧಕಾರದ ಕಡಿಮೆಯಲ್ಲಿ ನೀ ನನ್ನ ಸಹಾಯಕ. ಘೋರಾಂಧಕಾರದ ಕಡಿಮೆಯಲ್ಲಿ ನೀ ನನ್ನ ಸಹಾಯಕ. ಪ್ರಿಯ ಯೇಸುವೇ, ನೀ ನನ್ನ ನಾಯಕ. ಶಿಲುಬೆಯನ್ನು ಹೊತ್ತುಕೊಂಡು ಮುಂದೆ ಸಾಗುವೆನು. ಕಲ್ಲಾದರೇನು ಮುಳ್ಳಾದರೇನು ಹಿಂತಿರುಗಿ ನೋಡನು. ಶಿಲುಬೆಯನ್ನು ಹೊತ್ತುಕೊಂಡು ಮುಂದೆ ಸಾಗುವೆನು. ಕಲ್ಲಾದರೇನು ಮುಳ್ಳಾದರೇನು ಹಿಂದಿರುಗಿ ನೋಡೆನು. ಅನುದಿನವೂ ಪ್ರತಿ ಕ್ಷಣವೂ ನೀ ನನ್ನ ಜೊತೆಗಾರನು. ಅನುದಿನವೂ ಪ್ರತಿ ಕ್ಷಣವೂ ನೀ ನನ್ನ ಜೊತೆಗಾರನು. ಪ್ರಿಯ ಯೇಸುವೇ, ನೀ ನನ್ನ ನಾಯಕ. ನೋವಾದರೇನು ನಲಿವಾದರೇನು ನೀ ನನ್ನ ಆಸರೆ ಪ್ರಭುವೇ. ಬಡತನವೇ ಇರಲಿ ಸಿರಿತನವೇ ಬರಲಿ ನಾನೆನ್ನ ಮರೆಯೆನು. ನೋವಾದರೇನು ನಲಿವಾದರೇನು ನೀ ನನ್ನ ಆಸರೆ ಪ್ರಭುವೇ. ಬಡತನವೇ ಇರಲಿ ಸಿರಿತನವೇ ಬರಲಿ ನಾನೆನ್ನ ಮರೆಯೆನು. ಕರುಣಾಕರ ಕ್ರಿಸ್ತೇಸುವು ನನ್ನನ್ನು ಸಂತೈಸುವ. ಕರುಣಾಕರ ಕ್ರಿಸ್ತೇಸುವು ನನ್ನನ್ನು ಸಂತೈಸುವ. ಪ್ರಿಯ ಯೇಸುವೇ, ನೀ ನನ್ನ ನಾಯಕ. ಕಾರ್ಗತ್ತಲೆ ಕವಿಯುವಾಗ ಭಯ
ಕಾಗತ್ತಲೆ ಕವಿಯುವಾಗ ಭಯದಿಂದ ಕೂಗಲು ಹೆದರದಿರು ಕದಲದಿರು ಎಂದೇಸು ನುಡಿದನು. ಪಾವನಾತ್ಮನೆ ಜೀವದಾತ್ಮನೆ ಪರಿಪಾಲಿಸು ಯಾತ್ರೆಯ. ಪಾವನಾತ್ಮನೆ ಜೀವದಾತ್ಮನೆ ಪರಿಪಾಲಿಸು ಯಾತ್ರೆಯ. ಪ್ರಿಯ ಯೇಸುವೇ ನೀ ನನ್ನ ನಾಯಕ. ಘೋರಾಂಧಕಾರದ ಕಣಿವೆಯಲ್ಲಿ ನೀ ನನ್ನ ಸಹಾಯಕ. ಘೋರಾಂಧಕಾರದ ಕಣಿವೆಯಲ್ಲಿ ನೀ ನನ್ನ ಸಹಾಯಕ. ಪ್ರಿಯ ಯೇಸುವೇ ನೀ ನನ್ನ ನಾಯಕ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ರಕ್ಷಿಸುವ ದೇವರೇ, ನಿನ್ನ ನಾಮಕ್ಕೆ ಮಹಿಮೆಯು ಘನತೆಯು ನಿತ್ಯವೂ ಸಲ್ಲಿಸುವ. ನಿನ್ನ ವಾಕ್ಯದ ಪ್ರಕಾರ ನಾವು ಜೀವಿಸುವುದಕ್ಕೆ ನಿನ್ನ ವಾಕ್ಯವನ್ನು ಕೇಳುವ ಶ್ರದ್ಧೆ ಭಯಭಕ್ತಿಯನ್ನು ಹೆಚ್ಚಿಸು ಎಂಬುದಾಗಿ ಪ್ರಾರ್ಥಿಸುತ್ತೇವೆ. ನೀವು ಕೊಡುವಂತಹ ಈ ದಿನದ ವಾಕ್ಯ ನಮ್ಮ ಬದುಕನ್ನು ಧೈರ್ಯದಿಂದ ಯಾವುದೇ ಆತಂಕ ಭಯವಿಲ್ಲದೆ ಮುನ್ನಡೆಸಿಕೊಂಡು ಹೋಗುವುದಕ್ಕೆ ಶಕ್ತರನ್ನಾಗಿಸು. ನಿನ್ನ ಕೃಪೆ ನಿನ್ನ ದಯೆಯಿಂದ ನಮ್ಮ ಜೊತೆಗಾರನು ಆಧರಿಸುವಂತ ಕರ್ತನು ಪರಾಮರಿಸುವಂತಹ ಪೋಷಿಸುವ ದೇವರು ನೀನಾಗಿದ್ದುಕೊಂಡು ದಿನದ ವಾಕ್ಭಾಗ ನಮ್ಮ ಕಾಲಿಗೆ ದೀಪವು ನಮ್ಮ ದಾರಿಗೆ ಬೆಳಕಾಗಿದ್ದುಕೊಂಡು ನಮ್ಮನ್ನು ಆಶೀರ್ವದಿಸಿ ಬಲಪಡಿಸಿ ಮುನ್ನಡೆಸಲಿ ಎಂಬುದಾಗಿ ಯೇಸುವಿನ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡುತ್ತೇವೆ. ಆಮೆನ್. ಪ್ರೀತಿಯುಳ್ಳ ಕ್ರಿಸ್ತನಲ್ಲಿರುವ ದೇವಜನರೇ, ಸಾಯಂಕಾಲದ ವೇಳೆಯಲ್ಲಿ ವಾಕ್ಯ ಧ್ಯಾನಕ್ಕೆ ಆರಾಧನೆಗೆಂದು ನೀವೆಲ್ಲರೂ ಸೇರಿ ಬಂದಿರುತ್ತೀರಾ. ನಿಮ್ಮೆಲ್ಲರಿಗೂ ಸಂಜೆಯ ವಂದನೆಗಳನ್ನು ಸಲ್ಲಿಸ್ತೇನೆ. ಯೇಸು ಸ್ವಾಮಿಯ ಪುಣ್ಯನಾಮದಲ್ಲಿ ನಿಮ್ಮೆಲ್ಲರಿಗೂ ಧೈರ್ಯ, ಭರವಸೆ, ನಿರೀಕ್ಷೆಯು ಕ್ರಿಸ್ತನ ಮೂಲಕವಾಗಿ ಹೆಚ್ಚಾಗಲಿ ಎಂಬುದಾಗಿ ಹರಸುವವನಾಗಿದೆ. ನಮ್ಮ ಜೀವನದಲ್ಲಿ ನೋವಿನಲ್ಲಿ, ಕಷ್ಟದಲ್ಲಿ, ಸಮಸ್ಯೆಯಲ್ಲಿ, ಹಿಂಸೆ, ಸಂಕಟದಲ್ಲಿ ಬಿದ್ದಿರುವಂಥದ್ದು ಇದು ಸಹಜವಾಗಿ ಇರುವಂಥದ್ದೇ. ಮಾನಸಿಕವಾಗಿ, ದೈಹಿಕವಾಗಿ, ವೈಯಕ್ತಿಕವಾಗಿ, ಕುಟುಂಬವಾಗಿ ನಾವು ಇಂತಹ ಪರಿಸ್ಥಿತಿಗಳನ್ನು ಹಾದು ಹೋಗುವಂಥದ್ದು ಸಹಜವಾಗಿರುವಂತಹ ಸಂಗತಿಗಳೇ ಆಗಿವೆ. ನಮಗೆ ನಮ್ಮ ಶಕ್ತಿಗಿಂತಲೂ ಮೀರಿದಂತಹ, ನಮ್ಮ ಸಾಮರ್ಥ್ಯಕ್ಕಿಂತಲೂ ಮೀರಿದಂತಹ ಹಲವು ಸ್ಥಿತಿಗತಿಗಳು, ಸಂದರ್ಭಗಳು ನಮಗೆ ಎದುರಾಗುವಾಗ ನಾವು ಗೊಂದಲಕ್ಕೆ, ಆತಂಕಕ್ಕೆ, ಭಯದ ವಾತಾವರಣಕ್ಕೆ, ಆ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ನಿರ್ಧಾರಗಳನ್ನು ಕೈಗೊಳ್ಳಬೇಕು,
ಏನು ಮಾಡಬೇಕೆನ್ನುವಂಥ ತೋಚದಂತಹ ಪರಿಸ್ಥಿತಿ ನಮಗೆ ಒದಗಿ ಬರುತ್ತದೆ. ನಾವು ಆ ವಿಷಯದಲ್ಲಿ ಪಾಂಡಿತ್ಯವನ್ನು ಹೊಂದಿದಾಗ್ಯೂ ಆ ಪರಿಸ್ಥಿತಿಗಳನ್ನು ಮುಂಚಿನ ಈ ಹಿಂದಿನ ದಿನಗಳಲ್ಲಿ ಎದುರಿಸಿದಾಗ್ಯೂ ಸಹ ಅದು ನಮ್ಮ ಅನುಭವಕ್ಕೆ ಬಂದಿದ್ದಾಗ್ಯೂ ಕೆಲವೊಮ್ಮೆ ನಮ್ಮ ಮಾನಸಿಕ ಸ್ಥಿತಿಗತಿಗಳು, ನಮ್ಮ ದೈಹಿಕ ಪರಿಸ್ಥಿತಿಗಳು ನಾವಿರುವಂಥ ಈ ಪ್ರಸ್ತುತ ದಿನಮಾನಗಳಲ್ಲಿ ನಮಗೆ ಮತ್ತಷ್ಟು ಭಯಪಡಿಸ್ತದೆ, ಹೆದರಿಕೆಯನ್ನು ಉಂಟು ಮಾಡುತ್ತದೆ. ಹಾಗಾಗಿ ಅಂತಹ ಪರಿಸ್ಥಿತಿಗಳಲ್ಲಿ, ಅಂತಹ ಸ್ಥಿತಿಗತಿಗಳಲ್ಲಿ ನಾವು ಜೀವಿಸುವಾಗ ಒಂದು ವೇಳೆ ಇಂತಹ ಪ್ರಸ್ತುತ ದಿನಮಾನಗಳಂತೆ ಏನಾದರೂ ನಾವು ಕಾರ್ಯಗಳನ್ನು ಮಾಡುವುದರಲ್ಲಿ, ನಿರ್ಧಾರ ತೀರ್ಮಾನಗಳನ್ನು ಕೈಗೊಳ್ಳುವುದರಲ್ಲಿ ವಿಫಲರಾಗಿರುವುದಾದರೆ ಇಂದಿನ ವಾಕ್ಯ ಭಾಗ ನಮಗೆ ಯಾವ ರೀತಿ ನಾವು ಮುನ್ನಡೆಯಬೇಕೆನ್ನುವುದಕ್ಕೆ ಉತ್ತಮ ಉದಾಹರಣೆಯನ್ನು ಕೊಡುತ್ತದೆ. ಮಾತ್ರವಲ್ಲದೆ ಪ್ರಸ್ತುತ ದಿನಮಾನಗಳು ಗಮನಿಸುವಂತಹ ಸಂದರ್ಭದಲ್ಲಿ ಗಂಭೀರ ಪರಿಸ್ಥಿತಿ ಇದೆ. ಕೊರೋನಾ ಸೋಂಕು ಎನ್ನುವಂಥದ್ದು, ವಿವಿಧ ರೀತಿಯಾದಂತಹ ಫಂಗಸ್ಗಳ ಆಳ್ವಿಕೆ ಎನ್ನುವಂಥದ್ದು ಜನರನ್ನು ಅಸ್ತವ್ಯಸ್ತಗೊಳಿಸಿದೆ. ಭಯದ ವಾತಾವರಣದಲ್ಲಿದೆ. ಯಾರನ್ನು ನೋಡಬೇಕು, ಯಾರನ್ನು ನೋಡಬಾರದು, ಯಾರನ್ನು ಭೇಟಿಯಾಗಬೇಕು, ಯಾರನ್ನು ಭೇಟಿ ಮಾಡಬಾರದು, ಏನು ಮಾಡಬೇಕು, ಏನು ಮಾಡಬಾರದು, ಗೊಂದಲಮಯ ವಾತಾವರಣ. ಇಂತಹ ಪರಿಸ್ಥಿತಿಗಳು ನಮಗೆ ಅಕಸ್ಮಾತಾಗಿ ನಮ್ಮ ಜೀವನದಲ್ಲಿ ಎದುರಾಗುವಾಗ ನಮಗೆ ದಿಕ್ಕು ತೋರುವುದಿಲ್ಲ, ಮಾರ್ಗ ಕಾಣುವುದಿಲ್ಲ. ಯಾವ ರೀತಿಯಲ್ಲಿ ನಾವು ಇದನ್ನು ಎದುರಿಸಬೇಕೆನ್ನುವಂತಹ ಆಲೋಚನೆ ನಮಗೆ ಬರುವಾಗ ಈ ದಿನದ ವಾಕ್ಯ ಭಾಗ ನಮಗೆ ಉತ್ತರವನ್ನು ಕೊಡುವಂಥದ್ದಾಗಿದೆ. ಯೇಸು ಸ್ವಾಮಿ ತನ್ನ ಬೋಧನೆಗಳನ್ನು ಮುಗಿಸಿ ಸಮುದ್ರದಲ್ಲಿರುವಂತಹ ದೋಣಿಯನ್ನು ಹತ್ತಿಕೊಂಡು ಸಮುದ್ರದೊಳಗೆ ಪ್ರಯಾಣವನ್ನು ಬೆಳೆಸ್ತಾನೆ. ಈ ದೋಣಿಯಲ್ಲಿ ಹತ್ತಿದವನಾಗಿ ತನ್ನ ಪ್ರಯಾಣವನ್ನು ಬೆಳೆಸಿದಾಗ ಶಿಷ್ಯರು ಸಹ ಯೇಸುವಿನ ಹಿಂದೆ ಬಂದು ಆ ದೋಣಿಯಲ್ಲಿ ಯೇಸುವಿನೊಂದಿಗೆ ಪ್ರಯಾಣವನ್ನು ಬೆಳೆಸುತ್ತಿದ್ದಾರೆ. ಅವರು ಮಾರ್ಗವ ಮಧ್ಯದಲ್ಲಿ ಇದ್ದಾಗ ಒಂದು ಬಿರುಗಾಳಿ ಅವರನ್ನು ಮುಚ್ಚಿಕೊಳ್ಳುವಂಥದ್ದಾಗಿದೆ. ಸಮುದ್ರದಲ್ಲಿ ಬಿರುಗಾಳಿಯು ಎನ್ನುವಂಥದ್ದು ಬಂದು ತೆರೆಗಳು ದೋಣಿಯನ್ನು ಮುಚ್ಚಿಕೊಳ್ಳುವ ಹಾಗೆಯೂ ಆ ಬಿರುಗಾಳಿಯು ಅವರನ್ನು ಅಲ್ಲೋಲ ಕಲ್ಲೋಲ ಮಾಡುವಂತಹ ಪರಿಸ್ಥಿತಿಯನ್ನು ಅವರು ಎದುರಿಸುವಂಥವರಾಗಿರ್ತಾರೆ. ಈ ಶಿಷ್ಯರಲ್ಲಿ ಅನೇಕರು ಬೆಸ್ತರಾಗಿದ್ದರು, ಮೀನು ಹಿಡಿಯುವಂಥವ್ರು. ಈ ಮೀನು ಹಿಡಿಯುವಂಥವರು ಸಮುದ್ರದಲ್ಲಿ ಹೋಗಿ ಮೀನು ಹಿಡಿಯುವವರಾಗಿರ್ತಾರೆ. ಆದಾಗ್ಯೂ ಸಹ ಇವರಿಗೆ ಬಿರುಗಾಳಿಯ ವಿಷಯದಲ್ಲಿ, ತೆರೆಗಳ ವಿಷಯದಲ್ಲಿ ಅನುಭವವಿದ್ದಾಗ್ಯೂ ಅವರು ಈ ಬಿರುಗಾಳಿಯ ವಿಷಯದಲ್ಲಿ, ಈ ತೆರೆಗಳ ವಿಷಯದಲ್ಲಿ ಬಹಳಷ್ಟು ಭಯಪಡುತ್ತಾರೆ. ಹೆದರಿಕೆ ಉಂಟು ಮಾಡುತ್ತದೆ. ಅವರ ವಿಶ್ವಾಸ ಕುಂಠಿತವಾಗ್ತದೆ. ಅವರ ಭರವಸೆ ಕುಂದಿ ಹೋಗುವಂತಹ ಪರಿಸ್ಥಿತಿಗೆ ಬರ್ತದೆ. ಮಾನಸಿಕವಾಗಿ, ದೈಹಿಕವಾಗಿ ಅವರು ಕುಗ್ಗಿ ಹೋಗುವಂತಹ ಪರಿಸ್ಥಿತಿ ಆ ಬಿರುಗಾಳಿ, ಆ ತೆರೆಗಳು ಬಂದು ಅವರನ್ನು ಅಪ್ಪಳಿಸುವಾಗ ಇಲ್ಲಿ ಅಂತಹ ಪರಿಸ್ಥಿತಿಗೆ ಆ ಶಿಷ್ಯರು ಒಳಗಾಗುವಂಥವರಾಗಿರ್ತಾರೆ. ಆದರೆ ಯೇಸು ಸ್ವಾಮಿ ಮಾತ್ರ ಹಾಯಾಗಿ ಮಲಗಿರ್ತಾನೆ. ಯಾವುದೇ ರೀತಿಯಾದಂತಹ ಪರಿಸ್ಥಿತಿಯು ತನಗೆ ಗೊತ್ತಿಲ್ಲವೇನೋ, ಅನುಭವಕ್ಕೆ ಬಾರದೆ ಇರುವಂತಹ ರೀತಿಯಲ್ಲಿ ಯೇಸು ಸ್ವಾಮಿ ಮಲಗಿರುತ್ತಾನೆ. ಒಂದು ವೇಳೆ ಆತನು ಯಾತಕ್ಕಾಗಿ ಆ ರೀತಿಯಲ್ಲಿ ಮಲಗಿದ್ದಾನೆ ಎಂಬುದಾಗಿ ನಾವು ಭಾವಿಸುವುದಾದರೆ, ಒಂದು ರೀತಿಯಲ್ಲಿ ಶಿಷ್ಯರ ನಂಬಿಕೆಯನ್ನು ಪರೀಕ್ಷೆ ಮಾಡುವುದಕ್ಕಿರಬಹುದು. ಯಾವ ರೀತಿಯಲ್ಲಿ ಶಿಷ್ಯರು ಇದಕ್ಕೆ ಪ್ರತಿಸ್ಪಂದಿಸುತ್ತಾರೆ ಅಥವಾ ಪ್ರತಿಬಿಂಬಿಸುತ್ತಾರೆ, ಪ್ರತಿಕ್ರಿಯೆ ನೀಡುತ್ತಾರೆ ಎಂಬುದಕ್ಕಾಗಿ ಇರಬಹುದು. ಇಲ್ಲವೇ ಆತನ ನಿಜ ಪರಿಸ್ಥಿತಿಯನ್ನು ಗಮನಿಸುವಾಗ ಆತನು ಬೋಧನೆಗಳನ್ನು ಮಾಡಿ, ಸ್ವಸ್ಥತಾ ಕಾರ್ಯಗಳನ್ನು ಮಾಡಿ ದೈಹಿಕವಾಗಿ ದಣಿದಿದ್ದರಿಂದ ಆತನಿಗೆ ನಿದ್ರೆ ಹತ್ತಿರಬಹುದು. ಹಾಗಾಗಿ ಮಲಗಿದ್ದರು. ಇಂತಹ ಪರಿಸ್ಥಿತಿಯಲ್ಲಿ ಯೇಸುಸ್ವಾಮಿ ಎಂಥವನು, ಯೇಸುಸ್ವಾಮಿಯ ಶಕ್ತಿ ಎಂಥದ್ದು, ಯೇಸುಸ್ವಾಮಿಯ ಕಾರ್ಯಗಳು ಎಂಥದ್ದು ಎಂಬುದಾಗಿ ತಮ್ಮ ಕಣ್ಣಾರೆ ಕಂಡು ಅನುಭವಿಸಿದಂಥ ಶಿಷ್ಯರಿಗೆ ಭಯವಾಗುತ್ತದೆ. ಎಲ್ಲಿ ನಾವು ಸತ್ತು ಹೋಗುತ್ತೇವೆ, ಎಲ್ಲಿ ನಾವು ಸತ್ತು ಹೋಗಿ ನಮ್ಮ ಭವಿಷ್ಯ ಇಲ್ಲದಂತಾಗುತ್ತದೆ ಎನ್ನುವಂತಹ ಆಲೋಚನೆ ಅವರಲ್ಲಿ ಉಂಟಾದದರಿಂದ ನಿದ್ರೆ ಮಾಡುತ್ತಿದ್ದಂಥ ಯೇಸುಸ್ವಾಮಿಯನ್ನು ಎಬ್ಬಿಸ್ತಾರೆ. ಎಬ್ಬಿಸಿ ಹೇಳುವಂತಹ ಮಾತು, ಸ್ವಾಮಿ ಕಾಪಾಡು, ಸಾಯುತ್ತೇವೆ ಎಂಬುದಾಗಿ ಹೇಳುತ್ತಾರೆ. ಇನ್ನಿತರ ಸುವಾರ್ತೆಗಳಲ್ಲಿ ಗಮನಿಸುವಾಗ ನಾವು ಇಂತಹ ಪರಿಸ್ಥಿತಿಯಲ್ಲಿರುವಂಥದ್ದು ನಿನಗೆ ಹೇಗೆ ಈ ರೀತಿ ಇರುತ್ತದೆ, ನಮ್ಮ ಮೇಲೆ ಕಾಳಜಿ ಇಲ್ಲವೇ ಎಂಬುದಾಗಿ ಹೇಳುವಂಥವರು ಸಹ ಆಗಿರ್ತಾರೆ. ಮಾರ್ಕನ ಸುವಾರ್ತೆ, ಲೂಕನ ಸುವಾರ್ತೆಯಲ್ಲಿ ಇನ್ನೊಂದು ಬಗೆಯಲ್ಲಿ ವಿವರಣೆಯನ್ನು ಕೊಡುವಂಥದ್ದಾಗಿದೆ. ಆದರೆ ಮತ್ತಾಯನ ಸುವಾರ್ತೆಯಲ್ಲಿ ಈ ಮಾತುಗಳನ್ನು ಬರೆಯಲ್ಪಟ್ಟಾಗ ಸ್ವಾಮಿ ಕಾಪಾಡು,
ಸಾಯುತ್ತೇವೆ ಎನ್ನುವಂತಹ ಮಾತು ಯೇಸುವಿನ ಕಿವಿಗಳಿಗೆ ಬಿದ್ದಾಗ ಯೇಸು ಸ್ವಾಮಿ ಹೇಳ್ತಾನೆ ಕೂಡಲೇ, ಅಲ್ಪ ವಿಶ್ವಾಸಿಗಳೇ ಯಾಕೆ ಧೈರ್ಯಗೆಡುತ್ತೀರಿ ಎಂಬುದಾಗಿ. ಅಲ್ಲಿ ಮೊದಲ ಮಾತು ಯೇಸು ಸ್ವಾಮಿ ಹೇಳುವಂಥದ್ದು, ಪರಿಸ್ಥಿತಿ, ಸನ್ನಿವೇಶ, ಸ್ಥಿತಿಗತಿಗಳು, ಸಂದರ್ಭಗಳು ನಮಗೆ ಅನುಕೂಲವಿರಲಿ ಅನುಕೂಲವಿಲ್ಲದೆ ಇರಲಿ, ನಾವು ಧೈರ್ಯವನ್ನು ಬಿಟ್ಟು ಬಿಡಬಾರದು, ಧೃತಿಗೆಡಬಾರದು ಎಂಬುದಾಗಿ ವಾಕ್ಯ ಭಾಗ ಯೇಸು ಸ್ವಾಮಿ ಮೂಲಕವಾಗಿ ಎಚ್ಚರಿಸುವಂಥದ್ದಾಗಿದೆ. ಯೇಸು ಸ್ವಾಮಿ ಹೇಳುವಂಥ ಮೊದಲನೇ ವಾಕ್ಯ ಅಲ್ಪ ವಿಶ್ವಾಸಿಗಳೇ ಎಂಬುದಾಗಿ. ಯಾಕಂದ್ರೆ ಅವರಲ್ಲಿ ವಿಶ್ವಾಸ, ನಂಬಿಕೆ, ಭರವಸೆ, ನಿರೀಕ್ಷೆ ಕಡಿಮೆ ಆದದರಿಂದ, ಅದು ಅಲ್ಪವಾಗಿದ್ದರಿಂದ ಯೇಸು ಸ್ವಾಮಿ ಹೇಳ್ತಾನೆ, ಅಲ್ಪ ವಿಶ್ವಾಸಿಗಳೇ ಯಾಕೆ ಧೈರ್ಯಗೆಡುತ್ತೀರಿ ಎಂಬುದಾಗಿ. ಯಾಕಂದ್ರೆ ಯೇಸುವಿನ ಮಹತ್ ಕಾರ್ಯಗಳು, ಅದ್ಭುತಗಳನ್ನು ನೋಡಿದಂಥ ಶಿಷ್ಯರು, ಯೇಸುವು ತನ್ನ ಪಕ್ಕದಲ್ಲೇ ಇದ್ದಾನೆ, ತಮ್ಮ ಜೊತೆಯಲ್ಲೇ ಇದ್ದಾನೆ, ತಮ್ಮೊಂದಿಗೆ ಪ್ರಯಾಣ ಮಾಡುತ್ತಿದ್ದಾನೆ. ಅವರಿಗೆ ಹಾನಿಯಾದರೆ ಯೇಸು ಸ್ವಾಮಿಗೂ ಹಾನಿಯಾಗುತ್ತದೆ, ಅವರಿಗೆ ನೋವಾದರೆ ಯೇಸು ಸ್ವಾಮಿಗೂ ನೋವಾಗುತ್ತದೆ. ಅವರಿಗೆ ನಷ್ಟ ಕಷ್ಟಗಳು ಏರ್ಪಟ್ಟರೆ ಆ ನಷ್ಟ ಕಷ್ಟವು ಸ್ವಾಮಿಗೂ ಏರ್ಪಡುತ್ತೆ. ಆದರೆ ಸ್ವಾಮಿಯು ನಿದ್ದೆ ಮಾಡುತ್ತಿದ್ದಾನೆ. ಇವರು ತಮ್ಮ ತಳಮಳವನ್ನು, ಅವಿಶ್ವಾಸವನ್ನು, ಅಪನಂಬಿಕೆಯನ್ನು ಮತ್ತು ಧೈರ್ಯ ಕೆಟ್ಟಿರುವಂತಹ, ಮಾನಸಿಕವಾಗಿ ಕುಂದು ಹೋಗಿರುವಂತಹ ಪ್ರತಿಕ್ರಿಯೆಗಳನ್ನು ಶಿಷ್ಯರು ಇಲ್ಲಿ ನೀಡುತ್ತಿದ್ದಾರೆ. ಯಾಕಂದರೆ ಶಿಷ್ಯರು ಅಷ್ಟು ಅದ್ಭುತಗಳನ್ನು, ಮಹತ್ವಗಳನ್ನು ನೋಡಿದಾಗ್ಯೂ ಸಹ ಅವರು ಆ ವಿಷಯವನ್ನು ಬಿಟ್ಟು ಬಿಟ್ಟಿದ್ದಾರೆ, ಅಥವಾ ಮರೆತು ಹೋಗಿದ್ದಾರೆ, ಅಥವಾ ಅವರ ಮನಸ್ಸಿಗೆ ಅದು ಬರಲಿಲ್ಲವೇನೋ. ಆದರೆ ಯೇಸು ಸ್ವಾಮಿಗೆ ಸ್ವಸ್ಥಪಡಿಸುವುದಕ್ಕೆ, ದೆವ್ವಗಳನ್ನು ಬಿಡಿಸುವುದಕ್ಕೆ, ರೋಗ ರುಜಿನಗಳನ್ನು ವಾಸ ಮಾಡುವುದಕ್ಕೆ ಮಾತ್ರ ಅಧಿಕಾರವಿದೆ, ಶಕ್ತಿ ಇದೆ, ಸಾಮರ್ಥ್ಯವಿದೆ ಎಂಬುದಾಗಿ ಭಾವಿಸಿದ್ದರೇನು? ಈ ಪ್ರಕೃತಿಯ ಮೇಲೆ ಬಿರುಗಾಳಿಯನ್ನು ನಿಲ್ಲಿಸುವುದಕ್ಕೆ, ತೆರೆಗಳನ್ನು ತಣ್ಣಗೆ ಮಾಡುವುದಕ್ಕೆ ಯೇಸು ಸ್ವಾಮಿಗೆ ಅಧಿಕಾರವಿಲ್ಲವೇನೋ ಎಂಬುದಾಗಿ ಭಾವಿಸಿದ್ದಿರಬಹುದು. ಹೇಗೋ ಅದು ಮಾನವರ ಸಹಜ ಗುಣ. ಅದು ಈ ರೀತಿಯಾದಂತಹ ಸಂದೇಹಗಳು, ಮನಸ್ಥಿತಿಗಳು ಬರುವಂಥದ್ದು, ಪ್ರತಿಕ್ರಿಯಿಸುವಂಥದ್ದು ಸರಳವಾಗಿ ಕಂಡು ಬರುವಂಥದ್ದಾಗಿರುವುದರಿಂದ ಅವರು ಸಹ ಇಂತಹ ರೀತಿಯಲ್ಲಿ ಪ್ರತಿಕ್ರಿಯಿಸುತ್ತಾರೆ. ಆದರೆ ಯೇಸು ಸ್ವಾಮಿ ಶಿಷ್ಯರಿಗೆ, ಅಲ್ಪವಿಶ್ವಾಸಿಗಳೇ ಯಾಕೆ ಧೈರ್ಯಗೆಡುತ್ತೀರಿ ಎಂಬುದಾಗಿ ಹೇಳಿ ಎದ್ದು ಆ ಬಿರುಗಾಳಿಯನ್ನು, ಸಮುದ್ರವನ್ನು ಗದರಿಸ್ತಾನೆ. ಗದರಿಸಿದಾಗ ಎಲ್ಲವೂ ಶಾಂತವಾಯಿತು. ಯೇಸು ಸ್ವಾಮಿ ಗದರಿಸಿದಂಥ ಆ ಸಂದರ್ಭದಲ್ಲಿ, ಯೇಸು ಸ್ವಾಮಿ ಆ ಸಮುದ್ರವನ್ನು ತಣ್ಣಗೆ ಮಾಡಿದಂತಹ ಸಂದರ್ಭದಲ್ಲಿ ಶಿಷ್ಯರಿಗೆ ತಿಳಿದು ಬರುತ್ತದೆ, ಈತನು ಎಂಥವನಾಗಿರಬಹುದು ಎಂಬುದಾಗಿ. ಯಾಕಂದರೆ ಬೆರಗಾಗುವಂತಹ ಪರಿಸ್ಥಿತಿಗೆ ಅವರನ್ನು ಯೇಸು ಸ್ವಾಮಿ ಒಳಪಡಿಸ್ತಾನೆ. ಸಮುದ್ರವನ್ನು ಗದರಿಸುವಂತಹ, ಬಿರುಗಾಳಿಯನ್ನು ತಣ್ಣಗೆ ಮಾಡುವಂತಹ ಶಕ್ತಿ ಈತನಲ್ಲಿ ಎಷ್ಟರ ಮಟ್ಟಿಗೆ ಇದೆ ಎಂಬುದಾಗಿ ಅವರು ತಿಳಿದುಕೊಂಡವರಾಗಿ ಸ್ತಬ್ಧರಾಗುತ್ತಾರೆ, ಆಶ್ಚರ್ಯಗೊಳ್ಳುತ್ತಾರೆ ಮತ್ತು ಚಕಿತಗೊಳ್ಳುತ್ತಾರೆ ಶಿಷ್ಯರು. ನೆನಪಿನಲ್ಲಿಡಬೇಕು ಪ್ರಿಯರೇ, ದೇವರು ತನ್ನ ಸೃಷ್ಟಿ ಕಾರ್ಯವನ್ನು ಒಂದು ಮಾತಿನ ಮೇರೆಗೆ ಆಕಾಶವನ್ನು, ಭೂಮಿಯನ್ನು ಮತ್ತು ಇಡೀ ಬ್ರಹ್ಮಾಂಡವನ್ನು ಉಂಟು ಮಾಡಿದ್ದು ಒಂದೇ ಒಂದು ಮಾತಿನ ಮೇರೆಗೆ. ಹಾಗೆಯೇ ಯೇಸು ಸ್ವಾಮಿಯು ಸ್ವಸ್ಥಪಡಿಸಿದ್ದು ಸಹ, ಗುಣ ಹೊಂದುವಂತೆ ಆಗಿದ್ದು ಸಹ, ಕೈಕಾಲುಗಳನ್ನು ಕೊಟ್ಟದ್ದು, ದೆವ್ವಗಳನ್ನು ಬಿಡಿಸಿದ್ದು ಸಹ ಕೇವಲ ಒಂದೇ ಒಂದು ಮಾತಿನ ಮೇರೆಗೆ. ಹಾಗೆಯೇ ಯೇಸು ಸ್ವಾಮಿಗೆ ಇಡೀ ಸರ್ವ ಸೃಷ್ಟಿಯ ಮೇಲೆ, ಸಮಸ್ತ ಸೃಷ್ಟಿಯ ಮೇಲೆ, ಮಾನವರ ಮೇಲೆ ಅಧಿಕಾರ ಇದೆ ಎಂಬುದನ್ನು ಇಲ್ಲಿ ಯೇಸು ಸ್ವಾಮಿ ವ್ಯಕ್ತಪಡಿಸುತ್ತಾ ಇದ್ದಾನೆ. ಕೇವಲ ರೋಗ ರುಜಿನಗಳನ್ನು ಗುಣ ಮಾಡುವಂತಹ, ಸ್ವಸ್ಥತೆ ಮಾಡುವಂತಹ, ಅದ್ಭುತ ಮಹತ್ವಗಳನ್ನು ಮಾಡುವಂಥದ್ದು ಮಾತ್ರವೇ ಅಲ್ಲದೆ, ಸೂಚಕ ಕಾರ್ಯಗಳನ್ನು ಮಾಡುವಂಥದ್ದು ಮಾತ್ರವಲ್ಲದೆ, ಇಡೀ ಪ್ರಪಂಚದ ಮೇಲೆ, ಬ್ರಹ್ಮಾಂಡದ ಮೇಲೆ, ಸೃಷ್ಟಿಯ ಮೇಲೆ ತನಗಿರುವ ಅಧಿಕಾರವನ್ನು ಯೇಸು ಸ್ವಾಮಿ ಇಲ್ಲಿ ತೋರ್ಪಡಿಸುತ್ತಾನೆ. ಶಿಷ್ಯರಿಗೆ ಆದಂತಹ ಈ ಪರಿಸ್ಥಿತಿ ಅವರು ಪುಳಕಿತರಾಗುವಂತೆಯೂ, ಸ್ತಬ್ಧರಾಗುವಂತೆಯೂ, ಆಶ್ಚರ್ಯಕರವಾದಂಥ ರೀತಿಯಲ್ಲಿ ಈ ಮನುಷ್ಯನಿಗೆ ಎಷ್ಟು ಶಕ್ತಿ ಇದೆ, ಸಮುದ್ರವನ್ನು, ಇಡೀ ಸೃಷ್ಟಿಯನ್ನು ತನ್ನ ಹತೋಟಿಯಲ್ಲಿ, ನಿಯಂತ್ರಣದಲ್ಲಿರಿಸಿ ಅವುಗಳನ್ನು ತಣ್ಣಗೆ ಮಾಡುವಂತಹ, ಶಾಂತಪಡಿಸುವಂತಹ ಶಕ್ತಿ ಇದರಲ್ಲಿದೆ ಎಂಬುದಾಗಿ ತಿಳ್ಕೊಂಡು, ಪ್ರಿಯರೇ, ನಮ್ಮ ಬದುಕಿನಲ್ಲಿಯೂ ಸಹ ಸಮುದ್ರವೆಂಬ ಜೀವಿತದ ಪ್ರಯಾಣದಲ್ಲಿ, ಹಡಗು ಎಂಬ ಆ ನೌಕೆಯಲ್ಲಿ ನಾವು ಸಹ ಪ್ರಯಾಣಿಸುತ್ತಲೇ ಇರುತ್ತೇವೆ. ಇಂತಹ ವೇಳೆಯಲ್ಲಿ ನಮ್ಮ ಜೀವಿತದ ಪ್ರಯಾಣದಲ್ಲಿ ಅಲ್ಲ ಕಲ್ಲೋಲಗಳು, ಸಮಸ್ಯೆ, ಹಿಂಸೆ, ಸಂಕಟಗಳು
ಬಿರುಗಾಳಿಯೋಪಾದಿಯಲ್ಲಿ ನಮಗೆ ಬರುವಂಥದ್ದಾಗಿದೆ. ನಮಗೆ ಹಿಂಸೆ, ಸಂಕಟಗಳು, ರೋಗ ರುಜಿನಗಳು, ಕಾಯಿಲೆ ಬಾಧೆಗಳು, ಇಂತಹ ವ್ಯಾಧಿ, ಹಲವು ರೀತಿಯಾದಂತಹ ಸಮಸ್ಯೆಗಳನ್ನು ನಾವು ಎದುರಿಸುವಾಗ ಶಿಷ್ಯರಂತೆ ನಾವು ಸಹ ಕುಗ್ಗಿ ಹೋಗುತ್ತೇವೆ. ದೇವರು ನಮ್ಮ ಸಂಗಡ ಇದ್ದಾನೆ, ದೇವರು ನಮ್ಮ ಸಂಗಡವೇ ಪ್ರಯಾಣಿಸುತ್ತಿದ್ದಾನೆ, ನಮ್ಮ ಹತ್ತಿರದಲ್ಲೇ ಇದ್ದಾನೆ ಎನ್ನುವಂತಹ ಆ ಅನುಭವ ನಮಗೆ ಬಂದರೂ ಸಹ ನಮಗೆ ಅನಾರೋಗ್ಯ, ಅಸೌಖ್ಯ, ಸಮಸ್ಯೆ, ಸಾಲಬಾಧೆಗಳು, ಕುಂದುಕೊರತೆಗಳು, ರೋಗ ರುಜಿನಗಳು, ತೊಂದರೆ, ವಿಪತ್ತು, ಕೇಡು, ಅಪಘಾತಗಳು, ಆಘಾತಗಳು ಇವೆಲ್ಲವುಗಳು ನಮಗೆ ಸಂಭವಿಸುವಾಗ ನಮ್ಮ ಮನಸ್ಸು, ನಮ್ಮ ಜೀವನ ಅಲ್ಲೋಲ ಕಲ್ಲೋಲವಾಗ್ತದೆ. ಬಿರುಗಾಳಿಗೆ ತುತ್ತಾದಂತಹ ರೀತಿಯಲ್ಲಿ ನಮ್ಮ ಜೀವನವೂ ಸಹ ಅಲ್ಲಾಡುವಂಥದ್ದಾಗಿದೆ. ಮುಖ್ಯವಾಗಿ ಇವುಗಳ ಮೂಲಕವಾಗಿ ನಮ್ಮ ವಿಶ್ವಾಸವು ಅಲುಗಾಡಿಸಲ್ಪಡುತ್ತದೆ. ನಮ್ಮ ನಂಬಿಕೆ, ನಿರೀಕ್ಷೆ, ಭರವಸೆಯು ಅಲ್ಲೋಲ ಕಲ್ಲೋಲವಾಗುವಂತಹ ಪರಿಸ್ಥಿತಿಗೆ ಈ ಪರಿಸ್ಥಿತಿಗಳು, ಸ್ಥಿತಿಗತಿಗಳು ನಮ್ಮನ್ನು ಒಳಪಡಿಸುತ್ತದೆ. ಪ್ರಿಯರೇ, ಕೊರೋನಾ ಸೋಂಕು, ಫಂಗಸ್ ರೋಗಗಳು, ವಿವಿಧ ರೀತಿಯಾದಂಥ ವ್ಯಾಧಿಗಳು, ಇಲ್ಲವೇ ಸಾಲಬಾಧೆಗಳು, ಕಣ್ಣೀರು, ಯಾತನೆ, ನೋವು, ವ್ಯಥೆ, ಜಿಗುಪ್ಸೆ, ಸಂಕಟ, ಹೃದಯಾಘಾತ, ಕ್ಯಾನ್ಸರ್, ಇಲ್ಲವೇ ಹಲವು ರೀತಿಯಾದಂಥ ಯಾವುದೇ ಸಮಸ್ಯೆಗಳು, ತೊಂದರೆಗಳು, ಮಾನಸಿಕವಾದಂಥ ಖಿನ್ನತೆ, ದೈಹಿಕವಾದಂಥ ಯಾತನೆ ಇವೆಲ್ಲವುಗಳನ್ನು ನಾವು ಅನುಭವಿಸುವಾಗ ನಮಗೆ ದೇವರ ಮೇಲಿನ ನಂಬಿಕೆ, ವಿಶ್ವಾಸವು ಕುಂಠಿತವಾಗ್ತದೆ. ದೇವರು ನಮ್ಮ ಹತ್ತಿರದಲ್ಲಿದ್ದಾನೆ ಎನ್ನುವಂಥ ಆ ಭರವಸೆ, ನಿರೀಕ್ಷೆಗಳನ್ನು ಮರೆತು ಬಿಡುತ್ತೇವೆ. ಜೊತೆಯಲ್ಲೇ ಯೇಸುಸ್ವಾಮಿ ಇದ್ದಾಗ್ಯೂ ದೇವರು ನಮ್ಮ ಸಂಗಡವೇ ಪ್ರಯಾಣ ಮಾಡುತ್ತಿದ್ದಾನೆ ಎನ್ನುವಂತಹ ಆ ನಂಬಿಕೆ ಇದ್ದರೂ ಸಹ ನಮ್ಮ ನಂಬಿಕೆಯಲ್ಲಿ ಕುಗ್ಗಿ ಹೋಗುತ್ತೇವೆ. ಅದು ಕೆಳಗೆ ಬರುವಂಥದ್ದಾಗಿದೆ ಪ್ರಿಯರೇ. ಯಾಕಂದರೆ ಎಲ್ಲಿ ನಮ್ಮನ್ನು ಈ ಸಮಸ್ಯೆಗಳು, ತೊಂದರೆಗಳು, ರೋಗ ರುಜಿನಗಳು, ಕಣ್ಣೀರು ನಮ್ಮನ್ನು ಮುತ್ತಿಕೊಂಡಿವೆಯೋ ಅವು ನಮ್ಮನ್ನು ಆಳುತ್ತಾ ಇರುವುದರಿಂದ ದೇವರ ಅನುಭವಕ್ಕೆ ನಾವು ಬರುವುದಕ್ಕೆ ಸಾಧ್ಯವಿಲ್ಲ. ದೇವರು ನಮ್ಮ ಹತ್ತಿರದಲ್ಲಿದ್ದರೂ ಸಹ ನಾವು ಜೀವಿಸುವುದಕ್ಕೆ ಧೈರ್ಯದಿಂದ, ಆತಂಕವಿಲ್ಲದೆ, ಗೊಂದಲವಿಲ್ಲದೆ, ಭಯವಿಲ್ಲದೆ ನಾವು ಜೀವಿಸುವುದಕ್ಕೆ ಸಾಧ್ಯವಾಗದೆ ಹೋಗುತ್ತದೆ. ಯಾಕಂದರೆ ಸಮಸ್ಯೆಗಳು ನಮ್ಮನ್ನು ಆಳುತ್ತದೆ ವಿನಃ ನಾವು ಅವುಗಳನ್ನು ನಮ್ಮ ಹತೋಟಿಯಲ್ಲಿ, ನಿಯಂತ್ರಣದಲ್ಲಿರಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ನಾವು ಸಮಸ್ಯೆಗಳನ್ನು, ರೋಗ ರುಜಿನಗಳನ್ನು, ಕಾಯಿಲೆ ಬಾಧೆಗಳನ್ನು, ಈ ಎಲ್ಲ ಪರಿಸ್ಥಿತಿಗಳನ್ನು ನಮ್ಮ ಹತೋಟಿಗೆ, ನಮ್ಮ ನಿಯಂತ್ರಣಕ್ಕೆ ತರಬೇಕಾದರೆ ನಾವು ದೇವರಲ್ಲಿ ನೆಲೆಗೊಂಡಿರಬೇಕು. ದೇವರು ನಮ್ಮ ಹತ್ತಿರದಲ್ಲಿದ್ದಾನೆ ಎನ್ನುವಂಥ ನಂಬಿಕೆ, ಭರವಸೆ, ನಿರೀಕ್ಷೆಗಳಲ್ಲಿರಬೇಕು. ದೇವರು ನಮ್ಮ ಸಂಗಡ ಜೀವಿಸುತ್ತಿದ್ದಾನೆ, ದೇವರು ನಮ್ಮ ಪರವಾಗಿದ್ದಾನೆ, ದೇವರು ನಮ್ಮ ಜೊತೆಯಲ್ಲೇ ಪ್ರಯಾಣ ಮಾಡುತ್ತಿದ್ದಾನೆ ಎನ್ನುವಂತಹ ಆ ಭರವಸೆ ಇರುವಾಗ ಈ ಪರಿಸ್ಥಿತಿಗಳು, ಸಂದರ್ಭಗಳು ನಮ್ಮ ಹತೋಟಿಗೆ ಬರುತ್ತದೆ. ಅದು ನಮ್ಮ ಹತೋಟಿಗೆ, ನಮ್ಮ ನಿಯಂತ್ರಣಕ್ಕೆ ಬರುವ ಹಾಗೆ ದೇವರು ನಮ್ಮನ್ನು ಬಲಪಡಿಸ್ತಾನೆ, ದೇವರು ನಮ್ಮನ್ನು ಶಕ್ತರನ್ನಾಗಿಸ್ತಾನೆ. ದೇವರು ನಮಗೆ ಬಲ ನೀಡಿ, ಶಕ್ತಿ ನೀಡಿ ಅವೆಲ್ಲವುಗಳನ್ನು ನಿರರ್ಗಳವಾಗಿ, ಸರಾಗವಾಗಿ, ಸುಗಮವಾಗಿ ಜೀವಿಸುವುದಕ್ಕೆ, ನಮ್ಮ ದೋಣಿ ಎಂಬ ಆ ಪ್ರಯಾಣ, ಈ ಜೀವಿತದ ಪ್ರಯಾಣ ಸುಗಮವಾಗಿ ಸಾಗುವುದಕ್ಕೆ ನಮಗೆ ದೇವರು ಸಹಾಯವನ್ನು ನೀಡುತ್ತಾನೆ. ಈಗೋ ನನ್ನ ಸಹಾಯವು ಎಲ್ಲಿಂದ ಬರುತ್ತದೆ ಎಂಬುದಾಗಿ ನಾವು ಕೂಗಿಕೊಳ್ಳುವಾಗ, ನೆನಪಿಸಿಕೊಳ್ಳುವಾಗ ಭೂಮ್ಯಾಕಾಶಗಳನ್ನುಂಟು ಮಾಡಿದಂತಹ ಯೆಹೋವನಿಂದಲೇ ಎಂಬುದಾಗಿ ಹೇಳಿದಂತೆ ದೇವರು ನಮ್ಮ ಸಹಾಯಕನಾಗಿ, ಆಶ್ರಯ ದುರ್ಗವಾಗಿ, ನಮ್ಮ ಕಷ್ಟದ ಪರಿಸ್ಥಿತಿಯಲ್ಲಿ ನಮ್ಮನ್ನು ಕೈ ಹಿಡಿದು ಮೇಲಕ್ಕೆತ್ತಾನೆ. ನಾವು ಬಿದ್ದು ಹೋದಂಥ ಪರಿಸ್ಥಿತಿಯಲ್ಲಿ ನಮ್ಮನ್ನು ಎತ್ತಿಕೊಂಡು ಆತನು ಸಾಕಿ ಸಲಹುವನಾಗಿದ್ದಾನೆ. ಶಿಷ್ಯರಂತೆ ನಾವು ಅಲ್ಪ ವಿಶ್ವಾಸಿಗಳಾಗಿರದೆ ಪರಿಸ್ಥಿತಿಗಳು, ಸಂದರ್ಭಗಳು ನಮ್ಮನ್ನು ಹತೋಟಿಗೆ ತೆಗೆದುಕೊಳ್ಳುವುದಕ್ಕಿಂತ ಮುಂಚಿತವಾಗಿ ನಾವು ಅದನ್ನು ನಮ್ಮ ಹತೋಟಿಗೆ ತರುವಂಥ ಪ್ರಯತ್ನ ಮಾಡಬೇಕಾಗ್ತದೆ. ಯಾವುದೇ ಕೊರೋನಾ ಸೋಂಕು ನಮ್ಮನ್ನು ಆಳುವುದಕ್ಕೆ ಸಾಧ್ಯವಿಲ್ಲ, ಫಂಗಸ್ ರೋಗಗಳು ನಮ್ಮನ್ನು ಆಳುವುದಕ್ಕೆ ಸಾಧ್ಯವಿಲ್ಲ, ನಾನಾ ವಿಧವಾದಂಥ ರೋಗ ರುಜಿನಗಳು, ಕಾಯಿಲೆ ಬಾಧೆಗಳು ನಮ್ಮನ್ನು ಆಳುವುದಕ್ಕೆ ಸಾಧ್ಯವಿಲ್ಲ. ಕಣ್ಣೀರು, ಯಾತನೆ, ಜಿಗುಪ್ಸೆ ಇವೆಲ್ಲವೂ ಸಹ ತಾತ್ಕಾಲಿಕವಾಗಿರುವುದರಿಂದ ಆ ತಾತ್ಕಾಲಿಕವಾಗಿ ಅನುಭವಿಸುವಂಥ ಆ ತೊಂದರೆ, ಸಮಸ್ಯೆಗಳನ್ನೇ ನಾವು ದೊಡ್ಡದು ಎಂಬುದಾಗಿ ಪರಿಗಣಿಸಿ ಅದನ್ನೇ ವಿಜೃಂಭಣೆಯಿಂದ ಮಾತನಾಡುವುದರ ಬದಲು ದೇವರು ದೊಡ್ಡವನು, ದೇವರ ಕಾರ್ಯ ದೊಡ್ಡದು, ದೇವರು ನಮ್ಮನ್ನು ಬಲಪಡಿಸಲು ಶಕ್ತಿ ಅನುಸಾರ, ಸಾಮರ್ಥ್ಯ ಅನುಸಾರವಾಗಿ ನಮ್ಮನ್ನು ಬಿಡುಗಡೆ ಮಾಡುವುದಕ್ಕೆ ಶಕ್ತನಾಗಿದ್ದಾನೆ ಎಂಬುದಾಗಿ ಆತನನ್ನು ಭಿನ್ನವಿಸುವಾಗ, ಪ್ರಾರ್ಥಿಸುವಾಗ, ಆತನ ಕಡೆಗೆ ಬರುವಾಗ ಇವೆಲ್ಲವುಗಳನ್ನು ಮಾಡುವುದಕ್ಕೆ ಸಾಧ್ಯವಾಗ್ತದೆ. ಧೈರ್ಯವಾಗಿ ಇರ್ರಿ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದಂತೆ ಧೈರ್ಯವಾಗಿರ್ರಿ ಪ್ರಿಯರೇ. ಈ ಎಲ್ಲ ಸಮಸ್ಯೆ, ತೊಂದರೆ, ರೋಗ ರುಜಿನಗಳು, ಇಂತಹ ಪರಿಸ್ಥಿತಿಗಳು ನಮ್ಮನ್ನು ಪರೀಕ್ಷೆ ಮಾಡುವುದಕ್ಕೆ, ನಮ್ಮ ಶಕ್ತಿಯನ್ನು ಪರೀಕ್ಷೆ ಮಾಡುವುದಕ್ಕೆ, ನಮ್ಮ ಸಾಮರ್ಥ್ಯವನ್ನು ಪರೀಕ್ಷೆ ಮಾಡುವುದಕ್ಕೆ, ದೇವರ ಮೇಲಿನ ನಮ್ಮ ನಂಬಿಕೆ, ವಿಶ್ವಾಸ, ನಿರೀಕ್ಷೆಗಳನ್ನು ಪರೀಕ್ಷೆ ಮಾಡುವುದಕ್ಕೆ ಇವೆಲ್ಲವುಗಳು ನಮಗೆ ಬಂದೊದಗುತ್ತವೆ. ಒಬ್ಬ ಮನುಷ್ಯನ ಶಕ್ತಿ ಎಷ್ಟು, ಸಾಮರ್ಥ್ಯ ಎಷ್ಟು,
ಆತನು ದೇವರ ಮೇಲೆ ನಂಬಿಕೆ, ಭರವಸೆ, ವಿಶ್ವಾಸವನ್ನು ಎಷ್ಟರ ಮಟ್ಟಿಗೆ ಇಟ್ಟಿದ್ದಾನೆ ಎನ್ನುವಂಥದ್ದು ಈ ಎಲ್ಲ ಶೋಧನಾ ಕಾಲವು, ಶೋಧನಾ ಸಂದರ್ಭಗಳು, ಶೋಧನೆಯ ಪರಿಸ್ಥಿತಿಗಳು ನಮ್ಮನ್ನು ಪರೀಕ್ಷೆ ಮಾಡುವುದಕ್ಕೆ ಬಂದೊದಗುತ್ತದೆ ಪ್ರೇರೆ. ಹೇಗೆ ನಾವು ಪರೀಕ್ಷಾ ಕೊಠಡಿಯಲ್ಲಿ ನಾವು ಪರೀಕ್ಷೆಯನ್ನು ಬರೆಯುವಾಗ ಕೊಡಲ್ಪಟ್ಟಂಥ ಸಮಯದಲ್ಲಿ ನಾವು ಹೇಗೆ ಪ್ರಶ್ನೆಗೆ ತಕ್ಕ ಉತ್ತರ ಬರೆಯುತ್ತೇವೆ, ಆ ಕೊಡಲ್ಪಟ್ಟಂಥ ಸಮಯವನ್ನು ಹೇಗೆ ಉತ್ತಮವಾಗಿ ಮತ್ತು ಸಮಯ ಪ್ರಜ್ಞೆಯಿಂದ ಬಳಸಿಕೊಂಡು ಉತ್ತರವನ್ನು ಬರೆದು ಒಳ್ಳೆಯ ಅಂಕಗಳು, ಫಲಿತಾಂಶಗಳನ್ನು ಪಡೆಯುತ್ತೇವೆ ಎಂಬುದರ ರೀತಿಯಲ್ಲಿ ಈ ಜೀವನದ ಪರೀಕ್ಷೆಯು ನಮ್ಮ ಬದುಕಿನಲ್ಲಿ ಬರುವಂಥದ್ದಾಗಿದೆ. ನಿಜವಾಗಿ ನಮ್ಮ ಜೀವನದ ಪರೀಕ್ಷೆಯಲ್ಲಿ ನಮಗೆ ಪರೀಕ್ಷಾ ಸಂದರ್ಭಗಳು, ಶೋಧನೆಯ ಕಾಲವು ಬರುವಾಗ ದೇವರು ನಿಶ್ಶಬ್ದವಾಗಿ ಇರುತ್ತಾನೆ. ಹೇಗೆ ಪರೀಕ್ಷಾ ಕೊಠಡಿಯಲ್ಲಿ ನಮಗೆ ಬೋಧಿಸಿದಂಥ ಗುರುಗಳು ನಮ್ಮನ್ನು ವೀಕ್ಷಿಸುವುದಕ್ಕೆ ಇನ್ವಿಜಿಲೇಟರ್ಗಳು ಬಂದಿರುತ್ತಾರೋ, ಹಾಗೆಯೇ ದೇವರು ಸಹ ಈ ಕಷ್ಟದ ಪರಿಸ್ಥಿತಿಯಲ್ಲಿ, ಈ ಇಕ್ಕಟ್ಟಿನ ವೇಳೆಯಲ್ಲಿ, ನಾನಾ ವಿಧವಾದಂತಹ ಕೊರೋನಾ ಸಂದರ್ಭಗಳಿರಬಹುದು, ಕೋವಿಡ್ನ ಪರಿಸ್ಥಿತಿಗಳಿರಬಹುದು, ಈ ಕೋವಿಡ್ನ ನಿಯಮಗಳಲ್ಲಿ ನಾವು ಹೇಗೆ ಪ್ರತಿಕ್ರಿಯೆ ನೀಡುತ್ತೇವೆ, ನಮ್ಮ ಜೀವಿತದಲ್ಲಿ ಎಷ್ಟರ ಮಟ್ಟಿಗೆ ನಾವು ನಿರ್ಧಾರ ತೀರ್ಮಾನಗಳನ್ನು ಕೈಗೊಳ್ಳುವುದಕ್ಕೆ ಸಾಧ್ಯ, ದೇವರನ್ನು ಆತುಕೊಳ್ಳುತ್ತೇವೆಯಾ ಇಲ್ಲವೋ, ದೇವರನ್ನು ಆಶ್ರಯಿಸಿಕೊಳ್ಳುತ್ತೇವೆಯೋ ಇಲ್ಲವೋ ಎಂಬುದಾಗಿ ನಮ್ಮನ್ನು ಪರೀಕ್ಷೆ ಮಾಡುವುದಕ್ಕೆ, ದೇವರಲ್ಲಿ ನಾವು ಲೀನರಾಗಿ ದೇವರಿಗೆ ನಮ್ಮನ್ನು, ನಮ್ಮ ಬದುಕನ್ನು ಒಪ್ಪಿಸಿಕೊಡುವವರಾಗಿ ಬದುಕುತ್ತೇವೋ ಇಲ್ಲವೋ ಎಂಬುದಕ್ಕೆ ಇಷ್ಟರ ಮಟ್ಟಿಗೆ ನಮಗೆ ಶೋಧನೆಯು, ಪರಿಸ್ಥಿತಿಗಳು ನಮ್ಮನ್ನು ಎದುರಾಗುವಂಥದ್ದಾಗಿದೆ. ಶಿಷ್ಯರಂತೆ ನಾವು ಅಲ್ಪ ವಿಶ್ವಾಸಿಗಳಂತೆ ಹೆದರುವುದು ಬೇಡ. ಧೈರ್ಯದಿಂದ ದೇವರಿದ್ದಾನೆ ಎನ್ನುವಂಥ ಭರವಸೆಯಿಂದ, ನಿರೀಕ್ಷೆಯಿಂದ ನಮ್ಮ ಬದುಕನ್ನು ಸಾಗಿಸಿಕೊಂಡು ಹೋಗೋಣ. ಸಮುದ್ರವೆಂಬ ಈ ಜೀವನದಲ್ಲಿ, ಹಡಗೆಂಬ ಈ ಜೀವಿತವೆಂಬ ಪ್ರಯಾಣದ ನೌಕೆಯಲ್ಲಿ ನಮಗೆ ನಾಯಕನು, ನಾವಿಕನು ಯೇಸು ಸ್ವಾಮಿ ಆಗಿದ್ದಾನೆ. ಆದರೆ ಬಿರುಗಾಳಿಯಂತೆ ತೆರೆಗಳು ನಮಗೆ ಅಪ್ಪಳಿಸುವಾಗ ಸಮಸ್ಯೆಗಳು, ಶೋಧನೆಗಳು, ಹಿಂಸೆ, ಸಂಕಟಗಳು, ಕಣ್ಣೀರು, ಯಾತನೆ, ದೈಹಿಕ, ಮಾನಸಿಕ ವೇದನೆ, ಹಿಂಸೆ, ಸಂಕಟಗಳು, ರೋಗ ರುಜಿನಗಳ ಕಾಯಿಲೆ ಬಾಧೆಗಳು ನಮಗೆ ಬಿರುಗಾಳಿಯೋಪಾದಿಯಲ್ಲಿ, ತೆರೆಗಳೋಪಾದಿಯಲ್ಲಿ ನಮ್ಮನ್ನು ಮುತ್ತಿಕೊಳ್ಳುವಾಗ ಅವುಗಳನ್ನು ಎದುರಿಸಬಲ್ಲ ಶಕ್ತಿ, ಅವುಗಳನ್ನು ಜಯಿಸಬಲ್ಲ ಶಕ್ತಿ ದೇವರು ನಮಗೆ ನೀಡುತ್ತಾನೆ. ನಾವು ದೇವರ ಪರವಾಗಿರಬೇಕು, ದೇವರಲ್ಲಿ ಆಶ್ರಯಗೊಳ್ಳಬೇಕು. ದೇವರನ್ನು ಆಶ್ರಯಿಸಿಕೊಂಡವರಾಗಿ ನಂಬಿಕೆ, ನಿರೀಕ್ಷೆ, ಭರವಸೆ ನಿಟ್ಟುಕೊಂಡು ವಿಶ್ವಾಸದಿಂದ ನಾವು ಪ್ರಾರ್ಥನೆ ಮಾಡುವಾಗ, ನಮ್ಮ ಮೊರೆಯನ್ನು ಇಡುವಾಗ, ಸ್ವಾಮಿ ಕಾಪಾಡು ಎಂಬುದಾಗಿ ಆತನ ಮೇಲೆ ಸಂಪೂರ್ಣವಾಗಿ ನಮ್ಮನ್ನು ನಾವು ಸಮರ್ಪಿಸಿಕೊಟ್ಟು ಜೀವಿಸುವಾಗ ಆತನು ಕಾಪಾಡುತ್ತಾನೆ, ಬಿಡುಗಡೆ ಮಾಡ್ತಾನೆ. ಕಷ್ಟಗಳಿಂದ, ಸಮಸ್ಯೆಗಳಿಂದ ಪರಿಹರಿಸಿ, ರೋಗ ರುಜಿನಗಳಿಂದ, ಕಾಯಿಲೆ ಬಾಧೆಗಳಿಂದ ನಮ್ಮನ್ನು ಕಾಪಾಡುವಂಥವನಾಗಿರುತ್ತಾನೆ. ಯಾವುದೇ ಸಣ್ಣ ವೈರಸ್, ಯಾವುದೇ ದೊಡ್ಡ ವೈರಸ್ ಎಂಬುದಾಗಿ ಇರಲಿ, ಅವು ಯಾವುವು ನಮ್ಮನ್ನು ನಾಶಪಡಿಸುವುದಕ್ಕೆ, ನಮ್ಮನ್ನು ಅಲ್ಲೋಲ ಕಲ್ಲೋಲದಿಂದ ಕೆಳಗೆ ಮುಗ್ಗರಿಸಿ ಬೀಳುವುದಕ್ಕೆ ಸಾಧ್ಯವಿಲ್ಲ ಪ್ರೇರೆ. ಮಾನಸಿಕ ಚಿಂತೆ, ವೇದನೆಗಳು, ಬಾಧೆಗಳು, ಉಪದ್ರವಗಳು ನಮ್ಮನ್ನು ಏನು ಮಾಡುವುದಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ನಾವು ದೇವರ ಪರವಾಗಿರುವುದಾದರೆ ನಮ್ಮನ್ನು ಎದುರಿಸುವವರು ಯಾರು ಪ್ರಿಯರೇ? ಹಾಗಾಗಿ ದೇವರು ನಮ್ಮ ಪರವಾಗಿರುವಾಗ ನಮ್ಮನ್ನು ಯಾರು ಎದುರಿಸಬಲ್ಲದಕ್ಕೆ ಸಾಧ್ಯವಾಗುವುದಿಲ್ಲ, ನಮ್ಮನ್ನು ಯಾರು ಉರುಳಿಸುವುದಕ್ಕೆ ಸಾಧ್ಯವಿಲ್ಲ, ಕೆಳಗೆ ಬೀಳಿಸುವುದಕ್ಕೆ ಸಾಧ್ಯವಿಲ್ಲ ಪ್ರೇರೆ. ನಮ್ಮ ಜೀವನವೆಂಬ ನೌಕೆಯ ಪ್ರಯಾಣದಲ್ಲಿ ದೇವರು ನಮಗೆ ಒಡೆಯನಾಗಿದ್ದರೆ, ದೇವರು ನಮಗೆ ನಾವಿಕನಾಗಿದ್ದರೆ, ನಾಯಕನಾಗಿದ್ದರೆ, ಆತನೇ ನಮ್ಮ ಸರ್ವಶಕ್ತ ದೇವರೆಂಬುದಾಗಿ ನಾವು ನಂಬಿಕೊಂಡು ವಿಶ್ವಾಸದಲ್ಲಿ, ಪ್ರಾರ್ಥನೆ, ವಿಜ್ಞಾಪನದಲ್ಲಿ ದೇವರನ್ನು ಸ್ಮರಿಸುತ್ತಾ ವಾಕ್ಯ ಧ್ಯಾನ ಮಾಡುತ್ತಾ ಇರುವುದಾದರೆ ಯಾವ ರೋಗ ರುಜಿನಗಳು ನಮಗೆ ತಟ್ಟುವುದಿಲ್ಲ, ಯಾವ ರೋಗ ರುಜಿನಗಳು ನಮ್ಮನ್ನು ಸಾಯಿಸುವುದಿಲ್ಲ, ಯಾವ ಸಮಸ್ಯೆ, ತೊಂದರೆಗಳು ನಮ್ಮನ್ನು ಆಳುವುದಿಲ್ಲ. ಬದಲಾಗಿ ನಾವು ಅವುಗಳನ್ನು ಆಳುವುದಕ್ಕೆ ದೇವರು ನಮ್ಮನ್ನು ಶಕ್ತರನ್ನಾಗಿಸ್ತಾನೆ. ದೇವರ ಅತ್ಯಧಿಕವಾದಂತಹ ಬಲದಲ್ಲಿ, ಶಕ್ತಿಯಲ್ಲಿ ಆತುಕೊಳ್ಳ್ರಿ ಎಂಬುದಾಗಿ ಎಫೆಸ 6ನೇ ಅಧ್ಯಾಯದಲ್ಲಿ ಪೌಲನು ಬರೆಯುವಂತೆ ನಾವು ದೇವರ ನಂಬಿಕೆ, ವಿಶ್ವಾಸವನ್ನು ಇಟ್ಟುಕೊಂಡು ನಾವು ಬದುಕೋರಾಗಿರೋಣ. ಈ ಸಮಸ್ಯೆಗಳು, ಶೋಧನೆಗಳು, ಹಿಂಸೆಗಳು, ಸಂಕಟಗಳ ಸಂದರ್ಭದಲ್ಲಿ ನಿರ್ಧಾರ ತೀರ್ಮಾನ ಕೈಗೊಳ್ಳುವಂತಹ ಪರಿಸ್ಥಿತಿಯಲ್ಲಿ ನೆನಪಿನಲ್ಲಿಡಬೇಕು ಪ್ರಿಯರೇ, ಧೈರ್ಯವಾಗಿರಿ. ದೇವರು ನಮ್ಮ ಪರವಾಗಿದ್ದಾನೆ, ದೇವರು ನಮಗಾಗಿ ಜೀವಿಸುತ್ತಿದ್ದಾನೆ, ದೇವರು ನಮಗೋಸ್ಕರವಾಗಿ ತನ್ನ ವಿಶೇಷವಾದಂತಹ ರಕ್ಷಣೆಯನ್ನು ಪ್ರಕಟಪಡಿಸ್ತಾನೆ, ವಿಶೇಷವಾದಂತಹ ಸಹಾಯವನ್ನು ನಮಗೆ ಒದಗಿಸ್ತಾನೆ. ಆತನು ನಮ್ಮನ್ನು ಕಾಪಾಡಿ ಇವೆಲ್ಲವುಗಳಿಂದ ಬಿಡುಗಡೆ ಮಾಡಿ ಸುಗಮವಾಗಿ, ಸರಾಗವಾಗಿ ನಮ್ಮ ಜೀವಿತವೆಂಬ ಪ್ರಯಾಣವನ್ನು ಮುನ್ನಡೆಸಿಕೊಂಡು ಹೋಗಲು ನಮಗೆ ಶಕ್ತರನ್ನಾಗಿಸ್ತಾನೆ ಪ್ರೇರೆ. ದೇವರ ಮೇಲೆ ಮಾತ್ರವೇ ನಂಬಿಕೆ ಇಡ್ರಿ. ಇಹದಲ್ಲಿರುವಂಥ ಯಾವುದೇ ವಿಷಯಗಳ ಮೇಲೆ ನೀವು ನಂಬಿಕೆ ಇಡಬೇಡ್ರಿ. ಶಿಷ್ಯರು ಬೆಸ್ತರಾಗಿದ್ದರೂ ಸಹ ಬಿರುಗಾಳಿಯ ವಿಷಯದಲ್ಲಿ, ತೆರೆಗಳ ವಿಷಯದಲ್ಲಿ ಅವರಿಗೆ ಎಲ್ಲ ರೀತಿಯಾದಂತಹ ಅನುಭವವಿದ್ದರೂ ಆ ಸಂದರ್ಭದಲ್ಲಿ ಆ ತೆರೆಗಳನ್ನು ಸುಮ್ಮಗೆ ಮಾಡಿಸುವುದಕ್ಕೆ, ಬಿರುಗಾಳಿಯನ್ನು ಶಾಂತವಾಗಿಸುವುದಕ್ಕೆ ಅವರಿಗೆ ಸಾಧ್ಯವಾಗಲಿಲ್ಲ.
ಆದಾಗ್ಯೂ ನಮ್ಮ ಜೀವನದಲ್ಲಿ ನಾವೇ ನಮ್ಮ ಜೀವಿತವೇ ಶ್ರೇಷ್ಠ ಎಂಬುದಾಗಿ ಭಾವಿಸಿಕೊಳ್ಳಬೇಡ್ರಿ. ಹಣ, ಆಸ್ತಿ, ಅಂತಸ್ತು ಸಮಯಕ್ಕೆ ಅದು ಒದಗಿ ಬರುವುದಿಲ್ಲ, ಸಹಾಯಕ್ಕೆ ಬರುವುದಿಲ್ಲ. ದೇವರೊಬ್ಬರೇ ಮಾತ್ರ ನಮ್ಮ ಸಮಯಕ್ಕೆ ಸರಿಯಾದಂತಹ ಸಹಾಯಕ್ಕೆ ಸ್ಪಂದಿಸುವುದಕ್ಕೆ ಬರುವವನಾಗಿರುತ್ತಾನೆ. ದೇವರನ್ನು ಮಾತ್ರವೇ ಆಯ್ದುಕೊಳ್ಳಿರಿ, ಆಶ್ರಯಿಸಿಕೊಳ್ಳಿರಿ, ಆಶ್ರಯ ಮಾಡಿಕೊಳ್ಳಿರಿ ಪ್ರಿಯರೇ. ದೇವರಿಗಾಗಿ ಸಮಯವನ್ನು ಮೀಸಲಾಗಿಡ್ರಿ. ನಿಮ್ಮ ಬದುಕಿನಲ್ಲಿ ದೇವರಿಗೆ ಸಮಯವನ್ನು ಕೊಟ್ಟು ಪ್ರಾರ್ಥನೆ, ವಿಜ್ಞಾಪನೆಗಳಿಂದ, ಉಪವಾಸದಿಂದ, ಸ್ತುತಿಪದಗಳಿಂದ, ಹಾಡುಗಳನ್ನು ಆಡುತ್ತಾ, ವಾಕ್ಯವನ್ನು ಧ್ಯಾನ ಮಾಡುತ್ತಾ ನಿಮ್ಮ ಸಮಯವನ್ನು ಕಳೆಯಿರಿ ಪ್ರಿಯರೇ. ಈ ಲಾಕ್ಡೌನ್ನ ಸಂದರ್ಭಗಳಲ್ಲಿ ಹೊರಗೆ ಹೋಗದಂತಹ ಪರಿಸ್ಥಿತಿ ಇರುವಾಗ ಮನೆಯಲ್ಲಿ ಕುಳಿತು ವ್ಯರ್ಥವಾಗಿ ಸಮಯವನ್ನು ಕಳೆಬೇಡ್ರಿ. ಮೊಣಕಾಲು ಊರಿದವರಾಗಿ ಪ್ರಾರ್ಥನೆ, ವಿಜ್ಞಾಪನೆಗಳನ್ನು ಮಾಡುವವರಾಗಿರಿ. ನಿಮ್ಮ ಕಷ್ಟ ಸಮಸ್ಯೆಗಳನ್ನು ದೇವರೊಂದಿಗೆ ಹಂಚಿಕೊಳ್ಳ್ರಿ. ಸುಖದಲ್ಲಿರುವಾಗ ದೇವರನ್ನು ಸ್ತುತಿಪದಗಳಿಂದ, ಕೀರ್ತನೆಗಳಿಂದ ಹಾಡಿರಿ. ದೇವರಿಗೆ ವಿಜ್ಞಾಪನೆಯನ್ನು ಮಾಡುತ್ತಾ ವಾಕ್ಯದ ಧ್ಯಾನವನ್ನು ಮಾಡಿರಿ ಪ್ರಿಯರೇ. ಇಲ್ಲ ಸಲ್ಲದಂಥ ಯಾವುದೋ ವಿಷಯಗಳಲ್ಲಿ ನಿಮ್ಮ ಸಮಯವನ್ನು ವ್ಯರ್ಥವಾಗಿ ಕಳೆದುಕೊಳ್ಳಬೇಡ್ರಿ. ಯಾಕಂದರೆ ಕಾಲವು ಅಮೂಲ್ಯವಾದದ್ದು ಮತ್ತು ಈ ಸಮಯವು ಬಹಳ ಅಮೂಲ್ಯವಾದದ್ದೆಂಬುದಾಗಿ ಎಣಿಸಿ ಈ ಶ್ರೇಷ್ಠವಾದಂಥ ಸಮಯವನ್ನು ದೇವರಿಗಾಗಿ ಮೀಸಲಾಗಿಟ್ಟುಕೊಂಡು ನಂಬಿಕೆ, ವಿಶ್ವಾಸ, ನಿರೀಕ್ಷೆ, ಭರವಸೆಯಿಂದ ದೇವರ ಮಾರ್ಗದಲ್ಲಿ ನಿಮ್ಮ ಬದುಕನ್ನು ಸಾಗಿಸಿಕೊಂಡು ಹೋಗುವುದಕ್ಕೆ ದೇವರಾತ್ಮನು ತಾನೇ ನಿಮಗೆ ಸಹಾಯವನ್ನು, ಆತ್ಮನ ಉತ್ತೇಜನವನ್ನು ನಿತ್ಯ ಕಾಲಕ್ಕೂ ನಿಮಗೆ ನೀಡಿ ಶುಭವು, ಕೃಪೆಯನ್ನು, ಆರೋಗ್ಯವನ್ನು, ಎಲ್ಲ ಕಷ್ಟ ಸಮಸ್ಯೆಗಳಿಂದ ಬಿಡುಗಡೆಯನ್ನು ಕೊಟ್ಟು ನಿಮ್ಮ ಬದುಕನ್ನು ಧೈರ್ಯ, ಸಮಾಧಾನ, ಸಂತೋಷದಿಂದ ಇರಿಸುವುದಕ್ಕೆ ಯಾವುದೇ ಆತಂಕ, ಭಯ, ಭೀತಿಯ ವಾತಾವರಣ ನಿಮ್ಮನ್ನು ಆಳದೇ ಇರುವುದಕ್ಕೆ ಸಹಾಯ ಮಾಡಲಿ. ಪ್ರಾರ್ಥನೆ. ನಮಗಿರುವಂತಹ ಭಯ, ಭೀತಿ, ಹೆದರಿಕೆಯ ವಾತಾವರಣವನ್ನು, ಇಲ್ಲವೇ ನಮಗೆ ಕಾಡುತ್ತಿರತಕ್ಕಂತಹ ರೋಗ ರುಜಿನಗಳು, ಸಮಸ್ಯೆಗಳು, ದೈಹಿಕ ಮಾನಸಿಕ ವೇದನೆಗಳು, ನಾವು ಧೃತಿಗೆಟ್ಟು ದೇವರನ್ನೇ ನಂಬದೆ, ದೇವರ ಮೇಲಿನ ವಿಶ್ವಾಸವನ್ನಿಡದೆ, ದೇವರನ್ನೇ ಆತುಕೊಳ್ಳದೆ ಇರುವಂತಹ ಪರಿಸ್ಥಿತಿಯನ್ನು ನಾವು ನೆನಪಿಗೆ ತಂದುಕೊಳ್ಳೋಣ. ದೇವರು ನಮ್ಮ ಪರವಾಗಿದ್ದಾನೆ, ದೇವರು ನಮ್ಮನ್ನು ರಕ್ಷಿಸುತ್ತಾನೆ, ಕಾಪಾಡುವವನಾಗಿದ್ದಾನೆ ಎಂಬುದಾಗಿ ಆತನಲ್ಲಿ ನಂಬಿಕೆ, ಭರವಸೆ ಬಿಟ್ಟವರಾಗಿ ನಾವು ಪ್ರಾರ್ಥಿಸೋಣ. ವಿಮೋಚಕನು, ಬಿಡುಗಡೆಯ ನಾಯಕನೂ ಆದಂತಹ ಯೇಸು ಸ್ವಾಮಿಯಲ್ಲಿರುವ ಸ್ವರ್ಗೀಯ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ಅಂದು ನಿನ್ನ ಶಿಷ್ಯರ ಜೊತೆಯಲ್ಲಿದ್ದುಕೊಂಡು ಅಲ್ಪ ವಿಶ್ವಾಸಿಗಳಾಗಿದ್ದಂತಹ, ಭಯ ಹಿಡಿದಂತಹ, ಹೆದರಿಕೆಯಲ್ಲಿದ್ದಂತಹ ಶಿಷ್ಯರಿಗೆ ನೀನು ನಿನ್ನ ಕಾರ್ಯದ ಮೂಲಕವಾಗಿ, ಅದ್ಭುತ ಮೂಲಕವಾಗಿ, ನಿನ್ನ ಅಧಿಕಾರಯುತವಾದಂತಹ ಕಾರ್ಯವನ್ನು ನೀನು ಮಾಡಿ ಅವರನ್ನು ಬಲಪಡಿಸಿದ್ದಿ, ಅವರ ಶಕ್ತಿ ಸಾಮರ್ಥ್ಯವನ್ನು ಹೆಚ್ಚಿಸುವಂತೆ ಮಾಡಿದ್ದಿ. ನಿನ್ನಲ್ಲಿ ಆತುಕೊಂಡು ನಿನ್ನ ಮೇಲಿನ ಭರವಸೆ, ವಿಶ್ವಾಸಗಳಿಂದ ಬದುಕುವುದಕ್ಕೆ ಅವರಿಗೆ ನೀನು ಕಲಿಸಿದೆ, ಧೈರ್ಯಪಡಿಸಿದೆ ಸ್ವಾಮಿ. ಇಂದು ನಮಗೂ ಸಹ ಇದು ಒಳ್ಳೆಯ ಪಾಠ, ಇದು ಒಳ್ಳೆಯ ರೀತಿಯಲ್ಲಿ ನಮಗೆ ದೃಷ್ಟಾಂತವಾಗಿರುವುದರಿಂದ ಕೊರೋನಾ ಸೋಂಕು, ಫಂಗಸ್ ರೋಗ ರುಜಿನಗಳು, ಕಾಯಿಲೆ ಬಾಧೆಗಳು, ಸಮಸ್ಯೆಗಳು, ಸಾಲ ಬಾಧೆಗಳು, ಕುಗ್ಗಿ ಹೋಗಿರುವಂತಹ ಮಾನಸಿಕವಾಗಿ, ದೈಹಿಕವಾಗಿ ಬಲಹೀನರಾಗಿ, ಅಶಕ್ತರಾಗಿ, ನ್ಯೂನತೆಗಳಿಂದ ತುಂಬಿದವರಾಗಿ, ನಮಗೆ ದಿಕ್ಕು ಕಾಣದಂತಹ, ಮಾರ್ಗ ಕಾಣದಂತಹ ಪರಿಸ್ಥಿತಿ ನಮಗಿರುವಾಗ, ಕುಟುಂಬದವರು, ನಮ್ಮ ಜೊತೆಗಾರರು, ಸ್ನೇಹಿತರು, ಪರಿಚಯಸ್ಥರು ನಮ್ಮನ್ನು ತಿರಸ್ಕರಿಸಿದಾಗ ನೀನೇ ನಮಗೆ ಆಧಾರ, ಆಶ್ರಯ, ದುರ್ಗ ಎಂಬುದಾಗಿ ಭಾವಿಸುವಂತೆ ನಿನ್ನ ವಾಕ್ಯವು ನಮ್ಮನ್ನು ಬಲಪಡಿಸಿ, ಇಹಲೋಕದಲ್ಲಿ ನಮಗೆ ಯಾರ ಸಹಾಯ, ಯಾರ ಅಗತ್ಯತೆ ನಮಗಿಲ್ಲದಿದ್ದರೂ ಸರಿಯೇ, ನೀನೊಬ್ಬನು ನಮಗೆ ಸಾಕು, ನೀನೊಬ್ಬನೇ ನಮಗೆ ದೇವರು, ರಕ್ಷಕನು, ವಿಮೋಚಕನು ಆಗಿದ್ದೆ ಎಂಬುದಾಗಿ ತಿಳಿಯಪಡಿಸಿದ್ದೆ. ಈ ನಿಟ್ಟಿನಲ್ಲಿ ನಾವು ನಿನ್ನ ಮಾರ್ಗದಲ್ಲಿ, ವಿಶ್ವಾಸದಲ್ಲಿ, ಭರವಸೆ, ನಿರೀಕ್ಷೆಯಲ್ಲಿ ಬದುಕುವ ಹಾಗೆ ಮಾಡು. ಎಷ್ಟೇ ಸಮಸ್ಯೆ, ತೊಂದರೆಗಳು, ರೋಗ ರುಜಿನಗಳು, ಪರಿಸ್ಥಿತಿಗಳು ನಮಗೆ ಅನುಕೂಲವಿಲ್ಲದಿದ್ದರೂ, ಸೌಕರ್ಯಗಳು ನಮಗೆ ಇಲ್ಲದಿದ್ದರೂ, ನೀನು ನಮಗೆ ಆಧಾರ, ಆಶ್ರಯ, ನೀನಿದ್ದೇ ಎನ್ನುವಂಥ ಧೈರ್ಯ, ನಂಬಿಕೆಯಿಂದ ನಾವು ಮುನ್ನಡೆಯುವುದಕ್ಕೆ ಸಹಾಯ ಮಾಡಿ. ಧೃತಿಗೆಡುವಂತಹ ಗೊಂದಲ, ಆತಂಕ ನಮಗೆ ಬಾರದ ಹಾಗೆ ನೀನು ಕಾಪಾಡು ಸ್ವಾಮಿ. ನಿನ್ನ ಒಂದು ಮಾತಿನಿಂದ ಬ್ರಹ್ಮಾಂಡವನ್ನು ಸೃಷ್ಟಿಸಿದಿ, ನಿನ್ನ ಒಂದು ಮಾತಿನಿಂದ ಸ್ವಸ್ಥತೆ ಮಾಡಿದ್ದಿ, ಅದ್ಭುತ ಮಹತ್ವಗಳನ್ನು ಮಾಡಿದ್ದಿ. ಇಡೀ ಸೃಷ್ಟಿ ಮೇಲೆ ನಿನ್ನ ಅಧಿಕಾರವು ಕೇವಲ ಒಂದೇ ಒಂದು ಮಾತಿನಿಂದ ಶಾಂತವಾಗುವ ಹಾಗೆ, ಸಮಾಧಾನವಾಗುವ ಹಾಗೆ, ತಣ್ಣಗಾಗುವ ಹಾಗೆ ಮಾಡಿದ್ದಿ.
ಈ ಸೋಂಕು, ರೋಗ ರುಜಿನಗಳು, ಸಮಸ್ಯೆಗಳು ಸಹ ನಿನ್ನ ಒಂದು ಮಾತಿನಿಂದ ಬಿಡುಗಡೆಯಾಗುತ್ತದೆ ಎನ್ನುವಂಥ ನಂಬಿಕೆ, ವಿಶ್ವಾಸದ ಬದುಕು ಹಾಗೆ ಮಾಡಿಸು. ನಮಗಾಗಿ ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ ಅನೇಕರು ಕೇಳಿಕೊಂಡಿದ್ದಾರೆ. ಅವರಿಗಾಗಿ ಪ್ರಾರ್ಥಿಸುತ್ತೇವೆ. ನಿನ್ನ ಮಕ್ಕಳಾದಂಥ ಮೋಹನ್, ನಿತಿನ್, ಅನಿತಾ, ಯೇಸುದಾಸ್, ಜಾರ್ಜ್, ಸೋನಲ್ ಎಜೆಕಿಯಲ್, ಸುಮಾ, ಸ್ಟೆಲ್ಲಾ, ಎಡ್ವಿನ್ ಪುಷ್ಪರಾಜ್, ಲಲಿತಮ್ಮ, ಜಾನಕಮ್ಮ, ಸಾರಾ ಸುಮನ್, ಎಸ್ತರ್ ಸೋಲಮನ್ ಮತ್ತು ಇನ್ನೂ ಅನೇಕರು ಹೆಸರಿಸದೇ ಇರುವಂತಹ, ಹೆಸರೇಳ ಬಯಸದಂತ ನಿನ್ನ ಮಕ್ಕಳಿದ್ದಾರೆ ಸ್ವಾಮಿ. ನಿನ್ನ ಸ್ವಸ್ಥತೆ ಹಸ್ತವನ್ನು ಇವರ ಮೇಲೆ ಇರಿಸು. ಆರೋಗ್ಯ, ಸಮಾಧಾನ, ಶಕ್ತಿಯನ್ನು ದಯಪಾಲಿಸು. ಅಸಮಾಧಾನ, ಅಸಂತೋಷದಿಂದ ಇವರಿಗೆ ಸಮಾಧಾನ, ಸಂತೋಷವನ್ನು ನೀಡು. ಬಲಹೀನತೆ, ನ್ಯೂನತೆ, ಕಾಯಿಲೆ ಬಾಧೆಗಳಿಂದ ತಪ್ಪಿಸಿ ಕಾಪಾಡು. ಧೈರ್ಯಪಡಿಸು, ಬಲ ನೀಡಿ, ದೇಹಕ್ಕೆ ಮನಸ್ಸಿಗೆ ಬೇಕಾದಂಥ ಮುದ ನೀಡುತ್ತಾ ಆರೋಗ್ಯವನ್ನು ನೀಡು ಸ್ವಾಮಿ. ಶಕ್ತಿ, ಚೈತನ್ಯದಿಂದ, ಲವಲವಿಕೆ, ಚಟುವಟಿಕೆಗಳಿಂದ ಕೂಡಿದವರಾಗಿರುವ ಹಾಗೆ ಮಾಡಿಸು. ಕೊರೋನಾ ಸೋಂಕಿನಿಂದ ಬಳಲುತ್ತಿರುವವರಿಗೆ ನೀನು ಧೈರ್ಯ ನೀಡು. ಆತಂಕ, ಗೊಂದಲ ಬಾರದ ಹಾಗೆ ನೀನು ಕಾಪಾಡು. ಚಿಕಿತ್ಸೆ, ಔಷಧ, ಮದ್ದುಗಳು ಸಿಕ್ಕುವ ಹಾಗೆ ಮಾಡು. ಈ ಕೊರೋನಾ ಸೋಂಕಿತ ವ್ಯಕ್ತಿಗಳನ್ನು ಉಪಚರಿಸುವಂಥ, ಆರೈಕೆ ನೀಡಿ ಚಿಕಿತ್ಸೆ ನೀಡುವಂಥ ವೈದ್ಯರು, ದಾದಿಯರು, ಆಸ್ಪತ್ರೆ ಸಿಬ್ಬಂದಿ ವರ್ಗದವರು, ಸ್ವಯಂ ಸೇವಕರು, ಆಶಾ ಕಾರ್ಯಕರ್ತರು, ಔಷಧ ಮದ್ದುಗಳನ್ನು ವಿತರಣೆ ಮಾಡುವಂತಹ, ಮಾರಾಟ ಮಾಡುವಂಥವರು, ಪೊಲೀಸ್ ಸಿಬ್ಬಂದಿ ವರ್ಗದವರು, ಕೊರೋನಾ ಸೋಂಕಿತ ವ್ಯಕ್ತಿಗಳನ್ನು ಹೂಣಿಡುವಂಥ ಕ್ರಿಯೆಯಲ್ಲಿ ತೊಡಗಿಸಿಕೊಂಡವರಿಗೆ ಸುರಕ್ಷಿತವಾಗಿರಿಸಿ, ಅವರ ಕುಟುಂಬವನ್ನು ಸುರಕ್ಷಿತವಾಗಿರಿಸಿ ಆರೋಗ್ಯವನ್ನು ನೀಡಿಸುವ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವತಿಯಿಂದ, ಆಸ್ಪತ್ರೆಗಳ ವತಿಯಿಂದ, ಖಾಸಗಿ ಕ್ಷೇತ್ರದ ವತಿಯಿಂದ, ಜಿಲ್ಲೆಗಳ ವತಿಯಿಂದ ಸಿಕ್ಕಬೇಕಾದಂಥ ಸವಲತ್ತುಗಳು, ಅನುಕೂಲತೆಗಳು, ಚಿಕಿತ್ಸೆ ವಿಷಯದಲ್ಲಿ, ಲಸಿಕೆ ವಿಷಯದಲ್ಲಿ ಮತ್ತು ಎಲ್ಲ ವಿಧವಾದಂಥ ಔಷಧ ಮದ್ದುಗಳ ವಿಷಯದಲ್ಲಿ ಲಭ್ಯವಾಗುವ ಹಾಗೆ ಮಾಡಿಸು. ಕೊರೋನಾ ಸೋಂಕಿತರಾಗಿ ಅನೇಕರು ತಮ್ಮ ಜೀವಿತವನ್ನು ಕಳೆದುಕೊಂಡಂತಹ ಸಮಯದಲ್ಲಿ ಅನೇಕ ಮಕ್ಕಳು ಅನಾಥರಾಗಿದ್ದಾರೆ. ತಂದೆಯು ತಾಯಿಯು ಏಕಾಂಗಿಯಾಗಿರುತ್ತಾರೆ. ತಮ್ಮ ಪತಿಯನ್ನು ಪತ್ನಿಯನ್ನು ಬಿಟ್ಟು ಹೋದಂಥವರಿಗೆ ಧೈರ್ಯವನ್ನು, ಭವಿಷ್ಯವಿದೆ ಎಂಬುದಾಗಿ ನೀನು ಅವರನ್ನು ಸಾಕಿ ಸಲಹಿ ಸಂರಕ್ಷಿಸುವ. ಇಡೀ ಪ್ರಪಂಚದ ಮೇಲೆ ಆವರಿಸಿರುವಂಥ ಎಲ್ಲ ಫಂಗಸ್ ರೋಗ, ರೋಗ ರುಜಿನಗಳು, ಕೊರೋನಾ ಸೋಂಕಿನಿಂದ ಬಿಡುಗಡೆಗೊಳಿಸು. ನಮಗಾಗಿ ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ ಕೇಳಿಕೊಂಡವರಿಗೆ ನೀನು ತಾನೇ ಸದುತ್ತರವನ್ನು ನೀಡು. ವೀಕ್ಷಣೆ ಮಾಡುತ್ತಿರುವಂತಹ ಈ ಆರಾಧನೆಯಲ್ಲಿ ಪಾಲ್ಗೊಳ್ಳಿರುತ್ತಿರತಕ್ಕಂಥ ಆರಾಧನೆಯಲ್ಲಿ ತದನಂತರದಲ್ಲಿ ಪಾಲುಗಾರರನ್ನು ಹೊಂದುವಂಥವರು ನೀನು ಆಶೀರ್ವದಿಸು. ಬಲ ನೀಡು, ಶಕ್ತಿಯನ್ನು ನೀಡು ಸ್ವಾಮಿ. ನಿನಗಾಗಿ ಸಮಯವನ್ನು ಮುಡುಪಾಗಿರುವ ಹಾಗೆ ಮಾಡು. ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮೊಣಕಾಲೂರಿ ಪ್ರಾರ್ಥಿಸುವವರಾಗಿ, ಉಪವಾಸದಿಂದ ಪ್ರಾರ್ಥಿಸುವವರಾಗಿ, ವಾಕ್ಯದ ಧ್ಯಾನವನ್ನು ಮಾಡುವವರಾಗಿ ತಮ್ಮ ಸಮಯವನ್ನು ಕಳೆದಂತೆ ಮಾಡು ಸ್ವಾಮಿ. ನಿನ್ನ ಹತ್ತಿರದಲ್ಲಿದ್ದುಕೊಂಡು ನಿನ್ನ ಭರವಸೆ ನಿರೀಕ್ಷೆಗಳಲ್ಲಿ ಬದುಕುವಂತಹ ರೀತಿಯಲ್ಲಿ ಎಲ್ಲರನ್ನು ಆಶೀರ್ವದಿಸಿ, ಬಲಪಡಿಸಿ, ಮುನ್ನಡೆಸು. ನಾವು ಬೇಡದೆ ಬಿಟ್ಟಿರುವಂಥ ಪ್ರತಿಯೊಂದು ಸಂಗತಿಗಳಿಗೆ ನೀನು ಸದುತ್ತರವನ್ನು ನೀಡಿ ಎಲ್ಲರನ್ನು ನಿನ್ನ ಆತ್ಮನ ಕರೆದ ಆವರೆಯಲ್ಲಿ ನೀನು ಮುನ್ನಡೆಸಬೇಕೆಂಬುದಾಗಿ ಯೇಸುವಿನ ದಿವ್ಯನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡುವವರಾಗಿದ್ದೇವೆ. ಆಮೆನ್. 208ನೇ ಸಂಗೀತವನ್ನು ಹಾಡೋಣ. ಸಂಗೀತಗಳಲ್ಲಿ 208ನೇ ಸಂಗೀತವನ್ನು ಹಾಡುವ ಮೊದಲ ಚರಣವನ್ನು ಮಾತ್ರ ಹಾಡೋಣ. 208ನೇ ಸಂಗೀತ. ಕಾಪಾಡುವವ ದೇವರೇ, ಸಂತೋಷವುಳ್ಳ ಯೋಚನೆ, ನಾನೆಲ್ಲಿ ಹೇಗೆ ಇದ್ದರೂ ಕಾಪಾಡುವವನಾಥ. 208ನೇ ಸಂಗೀತದ ಒಂದು ಚರಣವನ್ನು
ಕರ್ತನ ಪ್ರಾರ್ಥನೆಯನ್ನು ಎಲ್ಲರೂ ಒಟ್ಟಾಗಿ ಹೇಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ಒಂದು ನೆರವೇರಲಿ. ಮನದಿನದ ಆಹಾರವನ್ನು ಈ ಹೊತ್ತದ ಪಾಲಿಸು. ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗಳಿಗೆ ಸೇರಿಸಿದ ಕೇಳಿ ನಮ್ಮನ್ನು ತಪ್ಪಿಸು. ರಾಜ್ಯವು ಬಲವು ಮಹಿಮೆಯು ಸದಾಕಾಲವು ನಿನ್ನವೇ. ಆಮೆನ್. ದೇವರ ಆಶೀರ್ವಾದವನ್ನು ನಂಬಿಕೆಯಿಂದ ಹೊಂದಿಕೊಳ್ಳ್ರಿ. ಕರುಣೆಯುಳ್ಳ ದೇವರ ಕೃಪಾಶ್ರಯಕ್ಕೂ ಆತನ ಹಸ್ತ ಪರಿಪಾಲನೆಗೂ ನಿಮ್ಮನ್ನು ಆರೋಪಿಸಿಕೊಡುತ್ತೇನೆ. ತಂದೆ, ಕುಮಾರ, ಪವಿತ್ರಾತ್ಮನೆಂಬ ಸರ್ವಶಕ್ತ ದೇವರ ಆಶೀರ್ವಾದ ಈಗಲೂ ಯಾವಾಗಲೂ ನಿಮ್ಮೆಲ್ಲರ ಸಂಗಡ, ನಿಮ್ಮ ಬದುಕಿನ ಭವಿಷ್ಯದ ಜೀವಿತದ ಸಂಗಡ ನಿತ್ಯ ಕಾಲಕ್ಕೂ ನಿಮ್ಮನ್ನು ನೆಲೆಯಾಗಿದ್ದುಕೊಂಡು ಸಮಾಧಾನ, ಸಂತೋಷ, ಧೈರ್ಯದಿಂದ ಆರೋಗ್ಯಭರಿತರಾಗಿರುವುದಕ್ಕೆ ಕಾಪಾಡಲಿ. ಆಮೆನ್.